Yes, all of you welcomes to Ravens classes. ಇಂದು ನಾವು KS ಪ್ರಿಲಿಮ್ಸ್ ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡೋಣ. ಈ ಎಕ್ಸಾಮ್ 2020 ಆಗಸ್ಟ್ 24ರಂದು ನಡೆದಿರುವಂಥ ಕ್ವಶನ್ ಪೇಪರ್ ಆಗಿದೆ. ಈ ಪ್ರಶ್ನೆಗಳಿಗೆ KPSC ಅವರು ಪ್ರಕಟಿಸಿರುವಂಥ ಕೀ ಆನ್ಸರ್ಸ್ ಮತ್ತು ರಿವೈಸ್ಡ್ ಕೀ ಆನ್ಸರ್ಸನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಆದಮೇಲೆ ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡಿಬೋದು. ಬನ್ನಿ ನಾವು ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 1, ಹೊಂದಿಸಿ ಬರೆಯಿರಿ. ಇದರಲ್ಲಿ 2 ಪಟ್ಟಿಗಳನ್ನು ಕೊಟ್ಟರು, ಪಟ್ಟಿ 1 ಮತ್ತು ಪಟ್ಟಿ 2. ಪಟ್ಟಿ 1ರಲ್ಲಿರುವುದನ್ನು ನೋಡೋಣ. ಎ, ಸ್ಟಾಂಪ್ ಸುಂಕಗಳು ಮತ್ತು ವೈದ್ಯಕೀಯ ತೆರಿಗೆ. ಬಿ, ಕೃಷಿ ಭೂಮಿಯನ್ನು ಹೊರತುಪಡಿಸಿ ಉಳಿದ ಆಸ್ತಿಯ ಮೇಲಿನ ಉತ್ತರಾಧಿಕಾರತ್ವದ ಮೇಲಿನ ತೆರಿಗೆ. ಸಿ, ಕಾರ್ಪೊರೇಷನ್ ತೆರಿಗೆ ಮತ್ತು ಕೃಷಿ ವರಮಾನದ ಮೇಲಿನ ತೆರಿಗೆ ಇವುಗಳನ್ನು ಹೊರತುಪಡಿಸಿ ಇತರೆ ಆದಾಯದ ಮೇಲಿನ ತೆರಿಗೆ. ಡಿ, ವೈದ್ಯಕೀಯ ಮತ್ತು ಶೌಚಾಲಯ ಸಿದ್ಧಪಡಿಸುವಿಕೆಗಳನ್ನು ಹೊರತುಪಡಿಸಿ ಇನ್ನಿತರ ಬಾಬ್ದುಗಳ ಮೇಲಿನ ಉತ್ಪಾದನಾ ತೆರಿಗೆ, ಅಂದರೆ ಎಕ್ಸೈಸ್ ಡ್ಯೂಟಿ ಅಂತ ಹೇಳಿ ಕರಿತೀವಿ. ಇನ್ನು ಪಟ್ಟಿ ಬಿ ಯಲ್ಲಿ ನೋಡ್ಬೇಕಂತಂದ್ರೆ 1, ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ತೆರಿಗೆ ಆದರೆ ರಾಜ್ಯ ಸರ್ಕಾರದಿಂದ ಸಂಗ್ರಹಿಸಿ ವೆಚ್ಚ ಮಾಡುವುದು. ಬಿ, ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ತೆರಿಗೆಗಳು ಆದರೆ ರಾಜ್ಯ ಸರ್ಕಾರಗಳಿಗೆ ಹಂಚಿಕೆ ಮಾಡಲಾದ ತೆರಿಗೆಗಳು. 3, ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ತೆರಿಗೆಗಳು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡಿರುವುದು. 4, ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲ್ಪಟ್ಟ ತೆರಿಗೆಗಳು ಆದರೆ ಅವುಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡಬಹುದಾದ ತೆರಿಗೆಗಳು ಅಂಥೇಳಿ ಪಟ್ಟಿ ಬಿ ಯಲ್ಲಿ ಕೊಟ್ಟಿರುವಂಥ ಉತ್ತರಗಳಿಗೆ ನೋಡಬೇಕು. ನಾವು ಇದನ್ನು ಹೊಂದಿಸಿ ಬರೀಬೇಕಂತೇಳಿ ನೋಡಿದಾಗ ಇದು ಪ್ರಶ್ನೆನ ಎಕನಾಮಿಕ್ಸ್ ಸಂಬಂಧಪಟ್ಟಂತಿದೆ. ಇದು ಟ್ಯಾಕ್ಸ್ ರಿಲೇಟೆಡ್ ಕ್ವಶನ್ ಐತಿ ಅಂತಂದರೆ ನಾವು ಇದನ್ನು ಯಾವ ರೀತಿ ಹೊಂದಿಸಿ ಬರೀಬೇಕಂತಂದರೆ ಮೊದಲಿಗೆ ಏನು ಕೊಟ್ಟಾರ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಇಲ್ಲಿ ತೆರಿಗೆಯನ್ನು ಹಂಚಿಕೆ ಮಾಡುವುದು, ತೆರಿಗೆ ಕೇಂದ್ರ ಸರ್ಕಾರ ವಿಧಿಸಿದ್ದು, ರಾಜ್ಯ ಸರ್ಕಾರ ವಿಧಿಸಿದ್ದು ಮತ್ತು ಹಂಚಿಕೆ ಮಾಡಲಾಗಿದ್ದು ಯಾರು ಸಂಗ್ರಹಿಸಬೇಕು, ಯಾರು ಹಂಚಿಕೆ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು ಅದ್ರ ಕುರಿತು ಈ ಪ್ರಶ್ನೆ ಐತಿ. ಎಸ್, ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡ್ಬೇಕಂತಂದರೆ ಮೊದಲೇ ಪ್ರಶ್ನೆಗೆ ನೋಡಿ ಎ ಬಿ ಸಿ ಡಿ ಅಂತ ಹೇಳ್ಕೊಟ್ಟರು. 1ನೇ ಆಪ್ಷನ್ 1 2 3 4 ಅಂತ ಹೇಳೈತಿ. 2ನೇದು 1 3 4 2 ಅಂತ ಹೇಳೈತಿ. 3ನೇದು 2 1 3 4 ಅಂತ ಹೇಳೈತಿ. 4ನೇದು 1 4 3 2 ಅಂತ ಹೇಳೈತಿ. ಸೊ ಇದಕ್ಕೆ ನಾವು ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿ ನೋಡ್ಬೇಕಂತಂದರೆ ಎಗೆ 1 ಅಂದರೆ ಸ್ಟ್ಯಾಂಪ್ ಸುಂಕಗಳು ಮತ್ತು ವೈದ್ಯಕೀಯ ತೆರಿಗೆಯನ್ನು ಕೇಂದ್ರ ಸರ್ಕಾರದಿಂದ ವಿಧಿಸಲಾಗಿರುವಂಥ ತೆರಿಗೆ ಆದರೆ ರಾಜ್ಯ ಸರ್ಕಾರದಿಂದ ಸಂಗ್ರಹಿಸಿ ವೆಚ್ಚ ಮಾಡುವುದು. ಅಂದರೆ ಏನು, ಕೇಂದ್ರ ಸರ್ಕಾರ ತೆರಿಗೆಯನ್ನು ಟ್ಯಾಕ್ಸನ್ನು ಹಾಕ್ತೈತಿ, ಆ ಟ್ಯಾಕ್ಸ್ ಹಾಕಿದ್ದನ್ನು ರಾಜ್ಯ ಸರ್ಕಾರದಿಂದ ಸಂಗ್ರಹಿಸಿ ಅದನ್ನ ಏನು ಮಾಡ್ತೈತಿ ಅಂದ್ರೆ ವೆಚ್ಚ ಮಾಡೋದು. 1ನೇದಕ್ಕೆ ಹೇಗೆ ಯಾವುದು ಸರಿಯಾದ ಉತ್ತರ ಅಂತಂದರೆ 1ನೇದು ಸ್ಟ್ಯಾಂಪ್ ಸುಂಕಗಳು ಮತ್ತು ವೈದ್ಯಕೀಯ ತೆರಿಗೆ ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ತೆರಿಗೆ ಆದರೆ ರಾಜ್ಯ ಸರ್ಕಾರದಿಂದ ಸಂಗ್ರಹಿಸಿದ ವೆಚ್ಚ. ಎಸ್, 2ನೇದು ನೋಡ್ಬೇಕಂತಂದ್ರೆ ಕೃಷಿ ಭೂಮಿಯನ್ನು ಹೊರತುಪಡಿಸಿ ಉಳಿದ ಆಸ್ತಿಯ ಮೇಲಿನ ಉತ್ತರಾಧಿಕಾರತ್ವದ ಮೇಲಿನ ತೆರಿಗೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂತಂದ್ರೆ ಬಿಗೆ 2. ಅಂದರೆ ಕೃಷಿ ಭೂಮಿಯನ್ನು ಹೊರತುಪಡಿಸಿ ಏನು ಉಳಿದಿದ್ದ ಆಸ್ತಿ ಮೇಲಿನ ಉತ್ತರಾಧಿಕಾರದ ಮೇಲಿನ ತೆರಿಗೆ ಇರ್ತೈತೋ ಅದಕ್ಕೆ ಆಪ್ಷನ್ ಯಾವುದಂತಂದರೆ ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ತೆರಿಗೆಗಳು ಆದರೆ ರಾಜ್ಯ ಸರ್ಕಾರಗಳಿಗೆ ಹಂಚಿಕೆ ಮಾಡಲಾದ ತೆರಿಗೆಗಳು ಅಂಥೇಳಿ ಹೇಳತ್ತದ. ಇನ್ನು 3ನೇದಕ್ಕೆ ಯಾವುದು ಉತ್ತರ ಅಂತಂದರೆ ನೋಡಿದರೆ ಸಿಗೆ 3, ಕಾರ್ಪೊರೇಷನ್ ತೆರಿಗೆ ಮತ್ತು ಕೃಷಿ ವರಮಾನದ ಮೇಲಿನ ತೆರಿಗೆ ಇವುಗಳನ್ನು ಹೊರತುಪಡಿಸಿ. ಯಾವುಗಳನ್ನು ಹೊರತುಪಡಿಸ್ಬೇಕು ಇದರೊಳಗಡೆ? ಕಾರ್ಪೊರೇಷನ್ ತೆರಿಗೆ ಮತ್ತು ಕೃಷಿ ವರಮಾನದ ಮೇಲಿನ ತೆರಿಗೆ ಇವುಗಳನ್ನು ಹೊರತುಪಡಿಸಿ ಇತರೆ ಆದಾಯದ ಮೇಲಿನ ತೆರಿಗೆ. ಇದು ಯಾವುದಂತಂದ್ರೆ ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ತೆರಿಗೆಗಳು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡಿರುವಂಥ ತೆರಿಗೆ ಆಗೈತಿ. ಎಸ್, ಇನ್ನು 4ನೇದಕ್ಕೆ ಯಾವುದು ಸರಿ ಉತ್ತರ ಅಂತ ಹೇಳಿ ನೋಡ್ಬೇಕಾದ್ರೆ ಡಿಗೆ 4, ವೈದ್ಯಕೀಯ ಮತ್ತು ಶೌಚಾಲಯ ಸಿದ್ಧಪಡಿಸುವಿಕೆಗಳನ್ನು ಹೊರತುಪಡಿಸಿ ಇನ್ನಿತರ ಬಾಬ್ದುಗಳ ಮೇಲಿನ ಉತ್ಪಾದನಾ ತೆರಿಗೆ, ಅಂದರೆ ಎಕ್ಸೈಸ್ ಡ್ಯೂಟಿ. ಅದು ಯಾವುದಂತಂದರೆ ಕೇಂದ್ರ ಸರ್ಕಾರದಿಂದ ವಿಧಿಸಲಾದ ಮತ್ತು ಸಂಗ್ರಹಿಸಲ್ಪಟ್ಟ ತೆರಿಗೆಗಳು ಆದರೆ ಅವುಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡಬಹುದಾದ ತೆರಿಗೆಗಳು ಅಂಥೇಳಿ ಹೇಳತ್ತದ. ಎಸ್, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂತಂದ್ರೆ ಆಪ್ಷನ್ 1 1 2 3 4. 1 ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4. ಈ ರೀತಿ
ಆನ್ಸರ್ ಕೊಡ್ರು. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ವಿದ್ಯಾರ್ಥಿಗಳಿಗಾಗಿ ಅಂಬೇಡ್ಕರ್ ಬೋಧನೆಗಳ ಕುರಿತು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದೆ ಅಂಥೇಳಿ ಕೇಳ್ಯಾರ. ಇದಕ್ಕೆ 4 ಆಪ್ಷನ್ ಕೊಟ್ಟರು. ಮೊದಲನೇ ಆಪ್ಷನ್ ಮಹಾರಾಷ್ಟ್ರ, ಎರಡನೇ ಆಪ್ಷನ್ ಒರಿಸ್ಸಾ, ಮೂರನೇದು ಗೋವಾ, ನಾಲ್ಕನೇದು ದೆಹಲಿ. ಅಂದರೆ ವಿದ್ಯಾರ್ಥಿಗಳಿಗಾಗಿ ಅಂಬೇಡ್ಕರ್ ಬೋಧನೆಗಳ ಕುರಿತು ಕಿರುಹೊತ್ತಿಗೆ ಬಿಡುಗಡೆ ಮಾಡಿರುತ್ತೆ. ಯಾವ ರಾಜ್ಯ ಐತೋ ಅಥವಾ ಕೇಂದ್ರಾಡಳಿತ ಪ್ರದೇಶ ಐತೋ ಅನ್ನೋದನ್ನು ಇದರಲ್ಲಿ ಕೊಟ್ಟರು. ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಂತಂದ್ರೆ ಆಪ್ಷನ್ 4 ದೆಹಲಿ. ದೆಹಲಿ ಸರ್ಕಾರ ಏನು ಮಾಡೈತೆ ಅಂತಂದ್ರೆ ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬೋಧನೆಗಳ ಕುರಿತು ಕಿರುಹೊತ್ತಿಗೆಯನ್ನು ಬಿಡುಗಡೆಯನ್ನು ಮಾಡೈತಿ. ಎಸ್, ಇದಕ್ಕೆ ಸರಿಯಾದಂಥ ಉತ್ತರ 4. ಇನ್ನು ಮೂರನೇದ್ದು ಕೇಮ್ ಟೆರೆಸಸ್ ಅಂದರೆ ಡ್ಯಾಶ್ ನಿಕ್ಷೇಪ ಅಥವಾ ಸಂಚಯನದಿಂದಾಗುತ್ತದೆ. ಯಾವುದರಿಂದ ಕೇಮ್ ಟೆರೆಸಸ್ ಅನ್ನೋದು ನಿಕ್ಷೇಪ ಅಥವಾ ಸಂಚಯನದಿಂದ ಆತತೆ ಅಂತ ಹೇಳಿ ಕೇಳ್ಯಾರು. ಇದಕ್ಕೆ ಒಂದನೇ ಉತ್ತರ ನೀಚೆ ಹಿಮನದಿ, ಎರಡನೇದು ಆಲ್ಪೈನ್ ಹಿಮನದಿ, ಮೂರನೇದು ಹಿಮನದಿ ಸೆಳೆತದಿಂದ, ನಾಲ್ಕನೇದು ಕಣಿವೆ ಹಿಮನದಿ. ಇದು ಜಿಯೋಗ್ರಾಫಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂತಂದ್ರೆ ಕೇಮ್ ಟೆರೆಸಸ್ ಅನ್ನೋದು ಕಣಿವೆ ಹಿಮನದಿ ನಿಕ್ಷೇಪ ಅಥವಾ ಸಂಚಯನದಿಂದ ಆತತಿ ಅಂಥೇಳಿ ಹೇಳತ್ತದ. ಇನ್ನು ನಾಲ್ಕನೇದು ಹೇಳ್ಬೇಕಂತಂದ್ರೆ ನಾಲ್ಕನೇ ಪ್ರಶ್ನೆಯನ್ನು ನೋಡಿದಾಗ ಈ ಕೆಳಗಿನ ಯಾವ ಹೇಳಿಕೆಯು ಅಥವಾ ಗಳು ನಾಯನಾರ್ಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿದೆ ಅಂತ ಹೇಳಿಕೊಟ್ರು. ಎಸ್, ಈ ಪ್ರಶ್ನೆ 4. ಇದಕ್ಕೆ ಮೊದಲಿಗೆ ಕೆ ಪಿ ಎಸ್ ಸಿ ಅವರು ಪ್ರಕಟಿಸಿರುವಂಥ ಉತ್ತರದಲ್ಲಿ 2 ಅಂಥೇಳಿ ಸರಿ ಮಾಡಿದರು. ಆದರೆ ಪರಿಷ್ಕೃತ ರಿವೈಸ್ಡ್ ಕೀ ಆನ್ಸರ್ ನೋಡಿದಾಗ ಅದಕ್ಕೆ 4 ಅಂಥೇಳಿ ಹೇಳಿದ್ದಾರೆ. ಎಸ್, ಈಗ ನಾವು ಅವುಗಳನ್ನ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಅಥವಾಗಳು ನಾಯನಾರ್ಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿದೆ. ಎ, ಅವರು ಸಂಗಮ ಕವಿಗಳಾಗಿದ್ದರು. ಬಿ, ಅವರು ಶೈವ ಸಂತರಾಗಿದ್ದರು. ಸಿ, ಅವರು ಭಕ್ತಿ ಕಾವ್ಯ ರಚಿಸಿದರು. ಡಿ, ಪುರಾತನರು ಎಂದು ಕರೆಯಲ್ಪಡುವ ಅವರು 64 ಸಂಖ್ಯೆಯಲ್ಲಿದ್ದರು ಅಂಥೇಳಿ ಹೇಳತ್ತೆ. ಇದರೊಳಗಡೆ ಯಾವುದು ಸರಿ ಐತಿ ಅನ್ನೋದನ್ನು ನಾವು ಉತ್ತರಿಸ್ಬೇಕು. ನಿಮಗೆ ಈಗಾಗಲೇ ಹೇಳಿದಂತೆ ಒಂದನೇದ್ದು ಎ ಮಾತ್ರ, ಎರಡನೇದ್ದು ಎ ಮತ್ತು ಸಿ ಮಾತ್ರ, ಮೂರನೇದ್ದು ಬಿ, ಸಿ, ಡಿ, ನಾಲ್ಕನೇದ್ದು ಬಿ ಮತ್ತು ಸಿ. ಯಾವ ಸರಿ ಐತೆ ಅನ್ನೋದನ್ನು ಆಪ್ಷನ್ ನೋಡಿದಾಗ KPSC ಅವರು ಪರಿಷ್ಕೃತ ಕೀ ಉತ್ತರವನ್ನು ನೋಡಿದಾಗ ಆಪ್ಷನ್ ಡಿ ಇದ್ದದ್ದು ಸರಿಯಾಗೈತಿ. ಎಸ್, ಮೊದಲಿಗೆ ಟೂ ಸರಿ ಅಂತ ಹೇಳಿದರು. ಈಗ KPSC ಅವರು ಪ್ರಕಟಿಸಿರುವಂಥ ರಿವೈಸ್ಡ್ ಕೀ ಆನ್ಸರ್ ಒಳಗಡೆ ಬಿ ಮತ್ತು ಸಿ ಇದ್ದದ್ದು ಕರೆಕ್ಟ್ ಆಗೈತಿ. ಎಸ್, ಇನ್ನು ಐದನೇ ಪ್ರಶ್ನೆಯನ್ನು ನೋಡ್ಬೇಕಂತಂದ್ರೆ ಅಮೇರಿಕಾದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನಕ್ಕೆ ಈ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ? ಅದಕ್ಕೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ರಾಹುಲ್ ಸಚದೇವ್, ಎರಡನೇದು ಪಂಕಜ್ ಅಗ್ನಿಹೋತ್ರಿ, ಸಿ ಮೂರನೇದು ಸೇತುರಾಮನ್ ಪಂಚನಾಥನ್, ನಾಲ್ಕನೇದು ಪ್ರಮೋದ್ ಮಿಸ್ತ್ರಿ. ಇವುಗಳಲ್ಲಿ ಯಾರು ಅಮೇರಿಕಾದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನಕ್ಕೆ ನಿರ್ದೇಶಕರಾಗಿ ನೇಮಕವಾಗಿದ್ದಾರೆ ಅಂಥೇಳಿ ಕೇಳ್ಯಾರ. ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಐತಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ, ಆಪ್ಷನ್ 3. ಯಾವುದಂತಂದ್ರೆ ಸೇತುರಾಮನ್ ಪಂಚನಾಥನ್ ಅನ್ನೋರು ಅಮೇರಿಕಾದ ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನಕ್ಕೆ ನಿರ್ದೇಶಕರಾಗಿ ನೇಮಕರಾಗಿದ್ದರು ಅಂಥೇಳಿ ಹೇಳತ್ತದೆ. ಎಸ್, ಇನ್ನು ಅದೇ ರೀತಿ ಇಂಗ್ಲೀಷ್ ವರ್ಷನ್ನಲ್ಲಿ ಕ್ವಶನನ್ನು ಕೊಟ್ಟಿದ್ದಾರೆ. ಇನ್ನು 6ನೇ ಪ್ರಶ್ನೆಯನ್ನು ನೋಡ್ಬೇಕಂತಂದರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ಯಾರ. ಮೊದಲೇದು ಏನೈತೆ ನೋಡ್ರಿ, ಎ, ಕಾರ್ಪೊರೇಷನ್ ತೆರಿಗೆಯನ್ನು ನೋಂದಾಯಿತ ಮತ್ತು ನೋಂದಾಯಿಸಿದ 2 ಕಂಪನಿಗಳು ಮತ್ತು ನಿಗಮಗಳು ಕಾರ್ಪೊರೇಷನ್ ಆದಾಯದ ಮೇಲೆ ವಿಧಿಸಲಾಗುತ್ತದೆ. ಎರಡನೇದು, ಕಾರ್ಪೊರೇಷನ್ ತೆರಿಗೆಗಳನ್ನು ವ್ಯಕ್ತಿಗಳು ಮತ್ತು ಹಿಂದೂ ಅವಿಭಕ್ತ ಕುಟುಂಬಗಳ ಆದಾಯದ ಮೇಲೆ ವಿಧಿಸಲಾಗುತ್ತದೆ. ಮೂರನೇದು ಸಿ, ಕಾರ್ಪೊರೇಷನ್ ತೆರಿಗೆಯನ್ನು ಕೇವಲ ನೋಂದಾಯಿತ ಕಂಪನಿಗಳು ಮತ್ತು ನಿಗಮಗಳ ಆದಾಯದ ಮೇಲೆ ಮಾತ್ರವೇ ವಿಧಿಸಲಾಗುತ್ತದೆ. ಅಂದರೆ ಏನು, ಕಾರ್ಪೊರೇಷನ್ ಟ್ಯಾಕ್ಸನ್ನು ಯಾರ ಮೇಲೆ ವಿಧಿಸಲಾಗುತ್ತದೆ ಅನ್ನೋದನ್ನು ಇದಕ್ಕೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಯಾವುದು ಉತ್ತರ ಐತೆ ಅನ್ನೋದನ್ನು ನಾವು ನೋಡಬೇಕು. ಈಗ ನೋಡ್ರಿ, ಮೊದಲೇದು ಏನು ಕೇಳ್ಯಾರು, ಕಾರ್ಪೊರೇಷನ್ ತೆರಿಗೆಯನ್ನು ನೋಂದಾಯಿತ ಅಂದರೆ ರಿಜಿಸ್ಟರ್ ಆಗಿರುವಂಥ ಕಂಪ್ನಿ ಅಥವಾ ರಿಜಿಸ್ಟರ್ ಆಗಲಾರ್ದಂಥ ಕಂಪ್ನಿ ಅವುಗಳ ಮೇಲೆ ವಿಧಿಸಲಾಗುತ್ತೋ, ಅಥವಾ ಈ ಕಾರ್ಪೊರೇಷನ್ ಟ್ಯಾಕ್ಸನ್ನು ವ್ಯಕ್ತಿಗಳು ಅಂದರೆ
ವ್ಯಕ್ತಿಗಳು ಮತ್ತು ಹಿಂದೂ ಅವಿಭಕ್ತ ಕುಟುಂಬಗಳ ಮೇಲೆ ವಿಧಿಸಲಾಗುತ್ತೋ ಅಥವಾ ಕಾರ್ಪೊರೇಷನ್ ತೆರಿಗೆಯನ್ನು ಕೇವಲ ರಿಜಿಸ್ಟರ್ ಆಗಿರುವಂಥ ಕಂಪ್ನಿಗಳು ಮತ್ತು ನಿಗಮಗಳ ಆದಾಯದ ಮೇಲೆ ಮಾತ್ರ ವಿಧಿಸಲಾಗುತ್ತದೆ ಅಂಥೇಳಿ ಕೇಳ್ಯಾರ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತೇಳಿ ನೋಡಬೇಕಾದ್ರೆ ಇಲ್ಲಿ ನೋಡ್ರಿ, ಮೊದಲೇದು ಏನು ಕೊಟ್ಟಾರ ಅಂತಂದ್ರೆ ಒಂದನೇದ್ದು ಎ ಮತ್ತು ಬಿ ಸರಿ, ಎರಡನೇದ್ದು ಸಿ ಮಾತ್ರ ಸರಿ, ಮೂರನೇದ್ದು ಬಿ ಮಾತ್ರ ಸರಿ, ನಾಲ್ಕನೇದ್ದು ಮೇಲಿನ ಎಲ್ಲವೂ ಸರಿ ಅಂತೇಳಿ ಕೇಳ್ಯಾರ. ಈಗ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ 2 ಸಿ ಮಾತ್ರ ಸರಿ. ಅಂದರೆ ಕಾರ್ಪೊರೇಷನ್ ತೆರಿಗೆಯನ್ನು ಕೇವಲ ಯಾವ ರಿಜಿಸ್ಟರ್ ಆಗಿರ್ತಾವೋ ಆ ಕಂಪ್ನಿಗಳ ಮೇಲೆ ಮತ್ತು ಈ ನಿಗಮಗಳ ಆದಾಯದ ಮೇಲೆ ಮಾತ್ರನೇ ಏನು ಮಾಡ್ತಾರೆ ಅಂತಂದ್ರೆ ಈ ಕಾರ್ಪೊರೇಷನ್ ಟ್ಯಾಕ್ಸನ್ನು ಹಾಕಲಾಗುತ್ತದೆ. ಇನ್ನು ಉಳಿದಿರುವಂತೆ ಯಾವ ರಿಜಿಸ್ಟರ್ ಆಗಿರೋಂಗಿಲ್ಲ ಮತ್ತು ಯಾವ ರಿಜಿಸ್ಟರ್ ಆಗಲಾರ್ದಂಥ ಕಂಪ್ನಿಗಳಿರ್ತಾವೆ ಮತ್ತು ನಿಗಮಗಳ ಆದಾಯದ ಮೇಲೆ ಏನಂತಂದ್ರೆ ಕಾರ್ಪೊರೇಷನ್ ಟ್ಯಾಕ್ಸನ್ನು ಹಾಕ್ಲಿಕ್ಕೆ ಬರೋಂಗಿಲ್ಲ. ಇನ್ನು ಎರಡನೇದಾಗಿ ಕಾರ್ಪೊರೇಷನ್ ತೆರಿಗೆಯನ್ನು ವ್ಯಕ್ತಿಗಳು ಮತ್ತು ಹಿಂದೂ ಅವಿಭಕ್ತ ಕುಟುಂಬಗಳ ಮೇಲೆ ಕೂಡ ಹಾಕಲಿಕ್ಕೆ ಬರೋಂಗಿಲ್ಲ ಅಂಥೇಳಿ ಹೇಳುತ್ತದೆ. ಎಸ್, ಇದಕ್ಕೆ ಸರಿಯಾದಂಥ ಉತ್ತರ ಸಿ. ಅಂದರೆ ಕಾರ್ಪೊರೇಷನ್ ಟ್ಯಾಕ್ಸನ್ನು ಕೇವಲ ಯಾವ ರಿಜಿಸ್ಟರ್ ಆಗಿರುವಂಥ ಕಂಪ್ನಿಗಳ ಮೇಲೆ ಮಾತ್ರ ವಿಧಿಸಲಾಗುತ್ತದೆ ಅಂತೇಳಿ ಹೇಳುತ್ತದೆ. ಎಸ್, ಇನ್ನು 7ನೇ ಪ್ರಶ್ನೆಯನ್ನು ನೋಡಬೇಕಾದ್ರೆ ಇಥಿಯೋಪಿಯಾ ದೇಶವು ಇತ್ತೀಚೆಗೆ ಉಡಾವಣೆ ಮಾಡಿದ ಪ್ರಥಮ ಉಪಗ್ರಹದ ಹೆಸರು. ಯಾವ ಉಪಗ್ರಹವನ್ನು ಉಡಾವಣೆ ಮಾಡೈತೆ ಅಂತಂದರೆ ಇಥಿಯೋಪಿಯಾ ETRSS-1, ETSAT-1, ETSARS-1, ETHIOS-1 ಇವುಗಳಲ್ಲಿ ಯಾವುದು ಸರಿಯಾಗೈತೆ ಅಂತ ಹೇಳಿ ನೋಡಿದ್ರೆ ETRSS-1 ಇದು ಏನಂತಂದ್ರೆ ಇಥಿಯೋಪಿಯಾ ಉಡಾವಣೆ ಮಾಡಿರುವಂಥ ಪ್ರಥಮ ಉಪಗ್ರಹ. ಎಸ್ ETRSS. ಎಸ್, ಇದು ಏನಂತಂದ್ರೆ ಇಥಿಯೋಪಿಯಾ ಉಡಾವಣೆ ಮಾಡಿರುವಂಥ ಪ್ರಥಮ ಉಪಗ್ರಹದ ಹೆಸರು. ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ ಆಗೈತಿ. ಇನ್ನು 8ನೇ ಪ್ರಶ್ನೆಯನ್ನು ನೋಡಬೇಕಾದ್ರೆ ನದಿ, ಮಂಜುಗಡ್ಡೆ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಘನೀಕರಿಸುವ ಅಥವಾ ಹೆಪ್ಪುಗಟ್ಟಿದ ನೀರಿನ ಪದರವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತೇಳಿ ಕೇಳ್ಯಾರ. ಇದಕ್ಕೆ 4 ಆಪ್ಷನ್ ಕೊಟ್ಟರು. ಯಾವ ಅಂತ ಹೇಳಿದ್ರೆ ಒಂದನೇದ್ದು ನಾಲೆಡ್ಸ್, ಎರಡನೇದ್ದು ಸರ್ಕ್, ಮೂರನೇದ್ದು ಸ್ನೋ ಕ್ಯಾಪ್, ನಾಲ್ಕನೇದ್ದು ಸ್ನೋ ಲೈನ್ ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತೇಳಿ ನೋಡಿದ್ರೆ ನದಿ, ಮಂಜುಗಡ್ಡೆ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಘನೀಕರಿಸುವ ಅಥವಾ ಹೆಪ್ಪುಗಟ್ಟಿದ ನೀರಿನ ಪದರವನ್ನು ಏನಂತೇಳಿ ಕರೀತಾರೆ ಅಂತಂದ್ರೆ ನಾಲೆಡ್ಸ್ ಅಂಥೇಳಿ ಕರೀತಾರೆ. ಎಸ್, ನಾಲೆಡ್ಸ್ ಅಂತಂದ್ರೆ ನದಿ, ಮಂಜುಗಡ್ಡೆ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಹೆಪ್ಪುಗಟ್ಟಿದಂಥ ನೀರಿನ ಪದರಕ್ಕೆ ಏನಂತೇಳಿ ಕರೀತಾರೆ ಅಂತಂದ್ರೆ ನಾಲೆಡ್ಸ್ ಅಂಥೇಳಿ ಕರೀತಾರೆ. ಎಸ್, ಇನ್ನು 9ನೇ ಪ್ರಶ್ನೆಯನ್ನು ನೋಡಬೇಕಾದ್ರೆ ಭಾರತೀಯ ನಾಣ್ಯಶಾಸ್ತ್ರ ಇತಿಹಾಸದಲ್ಲಿ ಪಂಚಗುರುತಿನ ನಾಣ್ಯಗಳಿಗೆ ಅಂದರೆ ಪಂಚ್ ಮಾರ್ಕ್ಡ್ ಕಾಯಿನ್ಸ್ PMC ವಿಶಿಷ್ಟ ಸ್ಥಾನವಿದೆ. ಇದಕ್ಕೆ ಅನ್ವಯಿಸುವಂತೆ ಕೆಳಗಿನ ಯಾವ ಹೇಳಿಕೆಯು ಸತ್ಯ? ಆಪ್ಷನ್ ಎ, ಅವು ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳು. ಆಪ್ಷನ್ ಬಿ, ಅವು ದಕ್ಷಿಣ ಭಾರತದಲ್ಲಿ ಚಲಾವಣೆಯಲ್ಲಿ ಇರಲಿಲ್ಲ. ಆಪ್ಷನ್ ಸಿ, ನಾವು ಈ ನಾಣ್ಯಗಳ 1 ಅಥವಾ 2 ಮಗ್ಗಲುಗಳನ್ನು ಚಿಹ್ನೆಗಳನ್ನು ಗುರುತಿಸಬಹುದು. ಆಪ್ಷನ್ ಡಿ, ಈ ನಾಣ್ಯಗಳು ಬೆಳ್ಳಿಯಲ್ಲಿ ಮಾತ್ರ ದೊರೆಯುತ್ತವೆ. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಇಲ್ಲಿ ಏನಂತಂದ್ರೆ KPSC ಅವರು ಮೊದಲು ಪ್ರಕಟಿಸಿರುವಂಥ ಕೀ ಆನ್ಸರ್ದಾಗ 2 ಅಂತ ಹೇಳಿದ್ದಾರೆ. ಆಮೇಲೆ ರಿವೈಸ್ಡ್ ಕೀ ಆನ್ಸರ್ ನೋಡಿದಾಗ ಆಪ್ಷನ್ 4 ಅಂತಾರೆ. ಅಂದರೆ ಏನು, ಇದರೊಳಗೆ 2 ಸರಿ ಇರ್ಬೋದು ಅಥವಾ 4 ಒಂದು 2 ಅಥವಾ 4. ಅಂದರೆ ಮೊದಲಿಗೆ KPSC ಅವರು ಪ್ರಕಟಿಸಿರುವಂಥ ಕೀ ಆನ್ಸರ್ದಾಗ ಫಸ್ಟಿಗೆ 2 ಅಂತ ಹೇಳಿದರು, ಆಮೇಲೆ ಪ್ರಕಟಣೆ ಮಾಡಿದರು 4 ಸರಿ ಐತೆ ಅಂಥೇಳಿ ಹೇಳಿದರು. ಅಂದರೆ 2 ಅಥವಾ 4 ಇವು 2 ಸರಿ ಉತ್ತರದವು ಅಂಥೇಳಿ KPSC ಅವರು ಪ್ರಕಟಿಸಿರುವಂಥ ಕೀ ಉತ್ತರದಲ್ಲಿ ಗೊತ್ತಾಗುತ್ತೆ. ಎಸ್, ಈಗ ನೋಡಿರಿ ಯಾವುದಂತಂದ್ರೆ ಆಪ್ಷನ್ 2 ಏನು ಹೇಳುತ್ತಂತಂದ್ರೆ ಅವು ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳು. ಯಾವುವು? ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಏನದವಲ್ಲ ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳು. ಇನ್ನು ಮೂರನೇದ್ದು, ನಾವು ಈ ನಾಣ್ಯದ 1 ಅಥವಾ 2 ಮಗ್ಗಲುಗಳಲ್ಲೂ ಚಿಹ್ನೆಗಳನ್ನ ಗುರುತಿಸ್ಬೋದು. ಅಂದರೆ ಫ್ರಂಟ್ ಬ್ಯಾಕ್ 2 ಸೈಡ್ ನಾವು ಏನಂತಂದ್ರೆ ಅವುಗಳ ಸಿಂಬೋಲನ್ನು ನಾವು ಐಡೆಂಟಿಫೈ ಮಾಡ್ಬೋದು. ಎಸ್, ಇದು ಮೊದಲಿಗೆ. ಇನ್ನು ಡಿ ಕೂಡ ಇದಕ್ಕೆ ಸರಿ ಅಂತ ಹೇಳ್ತಾರೆ. ಈ ನಾಣ್ಯಗಳು ಬೆಳ್ಳಿಯಲ್ಲಿ ಮಾತ್ರ ದೊರೀತಾವಂತ. ಯಾವುವು? ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಅಂತ ಏನದಾವಲ್ಲ ಇವು ಬೆಳ್ಳಿಯಲ್ಲಿ ದೊರೀತಾವ ಅಂತೇಳಿ ಹೇಳ್ತಾರೆ. ಅಂದರೆ ಇವು
3 ಸರಿಯಾಗಿರುವಂಥ ಉತ್ತರ ಯಾವುದು? ಭಾರತೀಯ ನಾಣ್ಯಶಾಸ್ತ್ರ ಇತಿಹಾಸದ ಕುರಿತು. ಎಸ್. ಇನ್ನು 10ನೇ ಪ್ರಶ್ನೆಯನ್ನು ನೋಡಬೇಕಾದ್ರೆ ಗಾಲ್ಪಗೋಸ್ ದ್ವೀಪಗಳಲ್ಲಿ ಯಾವ ದೇಶವು ಇತ್ತೀಚೆಗೆ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಿದೆ? ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಶ್ನೆ ಇದು. ಎಸ್. ಗಾಲ್ಪಗೋಸ್ ದ್ವೀಪಗಳಲ್ಲಿ ಯಾವ ದೇಶವು ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿ ಇರುವಂಥ ಆನ್ಸರ್ ಯಾವುದು ಅಂತೇಳಿ ನೋಡಬೇಕಾದ್ರೆ 4 ಆಪ್ಷನ್ನ ಕೊಟ್ಟರು. 1ನೇದು ಫಿನ್ಲ್ಯಾಂಡ್, 2ನೇದು ಸ್ವೀಡನ್, 3ನೇದು ಬಹಾಮಾಸ್, 4ನೇದು ಈಕ್ವೆಡಾರ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂತಂದ್ರೆ ಈಕ್ವೆಡಾರ್ ದೇಶವು ಗಾಲ್ಪಗೋಸ್ ದ್ವೀಪಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸೈತಿ. ಅಂದರೆ ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್. ಎಸ್. ಇನ್ನು 11ನೇ ಪ್ರಶ್ನೆಯನ್ನು ನೋಡಬೇಕಾದ್ರೆ ನಿರ್ಭಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳ ಅಪರಾಧಿಗಳು ಭಾರತದ ರಾಷ್ಟ್ರಪತಿಯವರು ಸಲ್ಲಿಸಿದ ಕ್ಷಮಾದಾನ ಅರ್ಜಿಯನ್ನು ರಾಷ್ಟ್ರಪತಿಯವರು ಶಿಕ್ಷೆ ಎಂದರೆ ಮರಣದಂಡನೆ ಶಿಕ್ಷೆ ಎಂಬ ಸಂವಿಧಾನಾತ್ಮಕ ಉಪಬಂಧವನ್ನು ಉಪಯೋಗಿಸಿ ಸಂವಿಧಾನದ ಯಾವ ಅನುಚ್ಛೇದದ ಅನುಸಾರವಾಗಿ ತಿರಸ್ಕರಿಸಿದರು ಅಂತ ಹೇಳ್ತಿದ್ದಾರೆ. ಎಸ್. ಭಾರತದ ಸಂವಿಧಾನವನ್ನು ನೋಡಬೇಕಾದ್ರೆ ಭಾಗ 5ರಲ್ಲಿ ಬರುವಂಥ ರಾಷ್ಟ್ರಪತಿಯವರಿಗೆ ಕ್ಷಮಾದಾನವನ್ನು ನೀಡುವಂಥ ಅನುಚ್ಛೇದ ಯಾವುದಂತಂದ್ರೆ ಅದು 72. ಎಸ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಏನಂತಂದ್ರೆ ಈಗ ಯಾವುದೇ ಒಬ್ಬ ಅಪರಾಧಿ ಗಲ್ಲು ಶಿಕ್ಷೆ ಒಳಗಾದಂತಂದ್ರೆ ಅದಕ್ಕೆ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅರ್ಜಿಗಾಗಿ ಅವ ಏನು ಮಾಡ್ತಾನೆ ಅಂತಂದ್ರೆ ಮನವಿ ಮಾಡಿರ್ತಾನೆ. ಆ ಮನವಿಯನ್ನು ರಾಷ್ಟ್ರಪತಿಯವರು ಪುರಸ್ಕರಿಸಬಹುದು ಅಥವಾ ತಿರಸ್ಕರಿಸಬಹುದು. ಅದು ಅನುಚ್ಛೇದ ಯಾವುದಂತಂದ್ರೆ ರಾಷ್ಟ್ರಪತಿಯವರು ಕ್ಷಮಾದಾನ ಅರ್ಜಿಯನ್ನು ಹೇಳುವಂಥ ಅನುಚ್ಛೇದ ಯಾವುದಂತಂದ್ರೆ ಅನುಚ್ಛೇದ 5ನೇ ಭಾಗದಲ್ಲಿ ಬರುವಂಥ ಅನುಚ್ಛೇದ 72 ಏನು ಹೇಳ್ತೈತೆ ಅಂದ್ರೆ ರಾಷ್ಟ್ರಪತಿಯವರು ಕ್ಷಮಾದಾನ ಅರ್ಜಿ ಕುರಿತು ಹೇಳ್ತೈತೆ. ಎಸ್. ಇನ್ನು 12ನೇದು ನೋಡ್ಬೇಕಂತಂದ್ರೆ ಕೆಲಸ ಮಾಡಲು ಸಮರ್ಥವಾಗಿರುವ ಮತ್ತು ಬಯಸುವ ಎಲ್ಲರಿಗೂ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸುವಾಗ ಉತ್ಪಾದಕ ಸಾಮರ್ಥ್ಯದ ಅಸಮರ್ಪಕತೆಯೊಂದಿಗೆ ಸಂಬಂಧವುಳ್ಳ ನಿರುದ್ಯೋಗವು. ಅಂದರೆ ಅವ್ರೇನಂದ್ರೆ ಕೆಲಸ ಮಾಡ್ಲಿಕ್ಕೆ ಸಮರ್ಥದಾರ, ಬಯಸುವಂಥ ಎಲ್ಲರಿಗೂ ಸಾಕಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿ ಅದಾವೆ ಅಂಥ ಉತ್ಪಾದಕ ಸಾಮರ್ಥ್ಯವುಳ್ಳ ಅಸಮರ್ಪಕತೆಯೊಂದಿಗಿರುವಂಥ ಸಂಬಂಧವುಳ್ಳಂಥ ನಿರುದ್ಯೋಗಕ್ಕೆ ಏನಂತ ಹೇಳಿ ಕರೀತಾರೆ ಅಂತಂದ್ರೆ ಆಪ್ಷನ್ ಎ ಘರ್ಷಣಾತ್ಮಕ ನಿರುದ್ಯೋಗ, ಆಪ್ಷನ್ ಬಿ ಚಕ್ರೀಯ ಅಥವಾ ಆವರ್ತಕ ನಿರುದ್ಯೋಗ, ಆಪ್ಷನ್ 3 ರಚನಾತ್ಮಕ ನಿರುದ್ಯೋಗ, 4ನೇದು ಮುಕ್ತ ನಿರುದ್ಯೋಗ. ಅಂದರೆ ಆಪ್ಷನ್ ಸಿ ಅಂದರೆ ರಚನಾತ್ಮಕ ನಿರುದ್ಯೋಗ ಅಂಥೇಳಿ ಹೇಳತ್ತದ. ಇದಕ್ಕೆ ಅಂದರೆ ಏನು? ಅವ್ರ ಅಂತೇಳಿ ಸಾಮರ್ಥ್ಯ ಐತಿ, ಸಾಕಷ್ಟು ಉದ್ಯೋಗ ಅವಕಾಶಗಳು ಅದಾವು, ಅದರ ಅಸಮರ್ಪಕತೆ ಇರುವುದರಿಂದ ಅಂಥ ಸಂಬಂಧವುಳ್ಳಂಥ ನಿರುದ್ಯೋಗಕ್ಕೆ ಏನಂತೇಳಿ ಕರೀತಾರೆ ಅಂತಂದ್ರೆ ರಚನಾತ್ಮಕ ನಿರುದ್ಯೋಗ ಅಂಥೇಳಿ ಹೇಳ್ಬೋದು. ಎಸ್. ಇನ್ನು 13ನೇ ಪ್ರಶ್ನೆಯನ್ನು ನೋಡಿದಾಗ ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಯಾರು? ಭಾರತದ ಸಂವಿಧಾನವನ್ನು ಅರೆ ಒಕ್ಕೂಟ ಎಂದು ವರ್ಣಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ KC ವಿಯರ್ ಅನ್ನೋರು ಏನು ಹೇಳಿದ್ರು ಅಂತಂದ್ರೆ ಭಾರತೀಯ ಸಂವಿಧಾನವನ್ನು ಅರೆ ಒಕ್ಕೂಟ ಅಂತೇಳಿ ಹೇಳಿದರು. ಇನ್ನು ಪ್ರಶ್ನೆ ಸಂಖ್ಯೆ 14 ನೋಡಬೇಕಾದ್ರೆ 2020ನೇ ಹವಾಮಾನ ಅಪಾಯ ಸೂಚ್ಯಂಕದಲ್ಲಿ ಭಾರತವು ಡ್ಯಾಶ್ ಸ್ಥಾನದಲ್ಲಿದೆ. 14ನೇ ಪ್ರಶ್ನೆಗೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 4 5ನೇ ಸ್ಥಾನದಾಗ ಐತೆ. ಅಂದರೆ ಹವಾಮಾನ ಅಪಾಯ ಸೂಚ್ಯಂಕದಲ್ಲಿ ಭಾರತ 5ನೇ ಸ್ಥಾನದಾಗ ಐತೆ ಅಂತೇಳಿ ಹೇಳತ್ತದ. ಎಸ್. ನೋಡ್ರಿ, ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಶ್ನೆ. ಇನ್ನು 15ನೇದು ಜೆಲಿನ್ಸ್ಕೀರ್ ಅವರಿಂದ ಮುಂದುವರಿಸಲ್ಪಟ್ಟ ವಲಸೆ ಸಂಕ್ರಮಣ ಸಿದ್ಧಾಂತವು ದಿ ಮೈಗ್ರೇಷನ್ ಟ್ರಾನ್ಸಿಷನ್ ಥಿಯರಿ ಡ್ಯಾಶ್ ಆಧಾರದ ಮೇಲಿದೆ. ಯಾವ ಥಿಯರಿ ಮೇಲೆ ಐತೆ ಅಂತ ಹೇಳಿ ನೋಡಿದ್ರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಜನಸಂಖ್ಯಾಶಾಸ್ತ್ರದ ಸಂಕ್ರಮಣ ಮಾದರಿ, ಅಂದರೆ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಮಾಡಲ್. ಎಸ್. ಯಾವುದು? ಜೆಲಿನ್ಸ್ಕೀರ್ ಅವರಿಂದ ಮುಂದುವರಿಸಲ್ಪಟ್ಟ ವಲಸೆ ಸಂಕ್ರಮಣ ಸಿದ್ಧಾಂತವು ಜನಸಂಖ್ಯಾಶಾಸ್ತ್ರದ ಸಂಕ್ರಮಣ ಮಾದರಿ ಆಧಾರದ ಮೇಲೆ ಇದೆ ಅಂತೇಳಿ ಹೇಳುತ್ತೆ. ಎಸ್. ಇನ್ನು ಹಿಂದೂ ಪ್ರತಿಮಾಶಾಸ್ತ್ರದ ಪ್ರಕಾರ ಚತುರ್ವಿಂಶತಿ ಮೂರ್ತಿ ಎಂಬ ಪದವು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸೂಚಿಸುತ್ತದೆ?
ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 4, ವಿಷ್ಣುವಿನ 4 ಹಸ್ತಗಳಲ್ಲಿರುವಂಥ ಲಾಂಛನಗಳ ಆಧಾರದ ಮೇಲೆ ವಿಷ್ಣುವಿನ ರೂಪಗಳನ್ನ ಗುರುತಿಸುವುದು. ಇದು ಚತುರ್ವಿಂಶತಿ ಮೂರ್ತಿ ಅಂಥೇಳಿ ಹೇಳತ್ತದ. ಅಂದರೆ ವಿಷ್ಣು 4 ಹಸ್ತದಲ್ಲಿರುವಂಥ ಆ ಲಾಂಛನಗಳ ಆಧಾರದ ಮೇಲೆ ರೂಪಗಳನ್ನ ಗುರುತಿಸ್ಬೋದು. ಎಸ್, ಇದು ಚತುರ್ವಿಂಶತಿ ಮೂರ್ತಿ. ಇನ್ನು 17ನೇ ಪ್ರಶ್ನೆಯನ್ನು ನೋಡಬೇಕಾದಾಗ, ಭಾರತೀಯ ನೌಕಾಪಡೆ ನಿಶ್ಚಿತಗೊಳಿಸಿದ ವಿಂಗ್ ಡಾರ್ನಿಯಲ್ ಕಣ್ಗಾವಲು ವಾಯುನೌಕೆಯನ್ನು ಹಾರಿಸಲು ಕೊಚ್ಚಿಯಲ್ಲಿನ ನೌಕಾ ಕಾರ್ಯಾಚರಣೆಗಳಿಗೆ ಇತ್ತೀಚೆಗೆ ಸೇರಿದ ಭಾರತೀಯ ನೌಕಾದಳದ ಪ್ರಥಮ ಮಹಿಳಾ ಪೈಲಟ್. ನೋಡ್ರಿ, ವಿಶೇಷ ಏನಂತಂದ್ರೆ ಪ್ರಥಮ ಮಹಿಳಾ ಪೈಲಟ್ ಯಾರಂತೇಳಿ ಕೇಳಿದ್ದಾರೆ. ಅಂದರೆ ಅದು ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಶ್ನೆ. ಭಾರತೀಯ ನೌಕಾಪಡೆ ನಿಶ್ಚಿತಗೊಳಿಸಿರುವಂಥ ವಿಂಗ್ ಡಾರ್ನಿಯರ್ ಕಣ್ಗಾವಲು ವಾಯುನೌಕೆಯನ್ನು ಹಾರಿಸಲು ಕೊಚ್ಚಿಯಲ್ಲಿನ ನೌಕಾ ಕಾರ್ಯಾಚರಣೆಗಳಿಗೆ ಇತ್ತೀಚೆಗೆ ಸೇರಿದ್ದ ಭಾರತೀಯ ನೌಕಾದಳದ ಪ್ರಥಮ ಮಹಿಳಾ ಪೈಲಟ್ ಯಾರು ಅಂಥೇಳಿ ಕೇಳ್ಯಾರ. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ನೋಡ್ಬೇಕಂದ್ರೆ ಬಿಹಾರದಿಂದ ಸಬ್ ಲೆಫ್ಟಿನೆಂಟ್ ಆಗಿರುವಂಥ ಶಿವಾಂಗಿ ಸ್ವರೂಪ್ ಅವರು ಏನಂತಂದ್ರೆ ಭಾರತೀಯ ನೌಕಾದಳದ ಪ್ರಥಮ ಮಹಿಳಾ ಪೈಲಟ್ ಅಂಥೇಳಿ ಹೇಳತ್ತದ. ಭಾರತೀಯ ನೌಕಾದಳದ ಪ್ರಥಮ ಪೈಲಟ್ ಅಂತ ಯಾರು ಅಂತೇಳಿ ಕೇಳಿದ್ರೆ ಶಿವಾಂಗಿ ಸ್ವರೂಪ್. ಅವರು ಯಾವ ರಾಜ್ಯದವರು? ಬಿಹಾರ ರಾಜ್ಯದವರು ಅಂಥೇಳಿ ಹೇಳತ್ತದ. ಎಸ್, ಇನ್ನು ಜಿ ಎನ್ ಪಿ ಯು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. GNP ಅಳೆಯುವುದು. ಏನನ್ನು ಅಳಿತಿದ್ರಿ GNP? ಇದಕ್ಕೆ ಸರಿಯಾಗಿರುವಂಥ ಆನ್ಸರ್, ಒಂದು ದೇಶದ ನಿವಾಸಿಗಳು ಕೋರಿರುವಂಥ ಒಟ್ಟು ದೇಶೀಯ ಮತ್ತು ವಿದೇಶಿಯ ಉತ್ಪನ್ನವನ್ನು GNP ಅಳಿತೈತಿ ಅಂತೇಳಿ ಆಗ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ 1. ಇನ್ನು ಭಾರತದ ಅಟಾರ್ನಿ ಜನರಲ್ರನ್ನು ಯಾರು ನೇಮಿಸ್ತಾರೆ? ಭಾರತೀಯ ಅಟಾರ್ನಿ ಜನರಲ್ರನ್ನು ಯಾರು ನೇಮಿಸುತ್ತಾರೆ ಅಂದರೆ ಇವರು ಭಾರತದ ಅತ್ಯುನ್ನತ ಕಾನೂನು ಸಲಹೆಗಾರರು, ಇವರು ಅಟಾರ್ನಿ ಜನರಲ್ ಅವರು. ಎಸ್, ಇವರನ್ನು ಯಾರು ನೇಮಿಸ್ತಾರೆ ಅಂತಂದ್ರೆ 76ನೇ ವಿಧಿಯ ಮೂಲಕ, ಸಂವಿಧಾನದ 76ನೇ ವಿಧಿಯ ಮೂಲಕ ರಾಷ್ಟ್ರಪತಿಯವರು ನೇಮಿಸ್ತಾರೆ. ಎಸ್, ಯಾರು ನೇಮಿಸ್ತಾರೆ ಅಂತ ಹೇಳಿ ಕೇಳಿದ್ರೆ ರಾಷ್ಟ್ರಪತಿಯವರು ನೇಮಿಸ್ತಾರೆ. ಇನ್ನು 20ನೇ ಪ್ರಶ್ನೆಯನ್ನು ನೋಡಬೇಕಾದ್ರೆ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು 2019ರಲ್ಲಿ ವಲಸೆ ಮಸೂದೆಯನ್ನು ಪ್ರಸ್ತಾಪಿಸಿದ್ದು. ಇದು ಪ್ರಚಲಿತದಲ್ಲಿರುವ ಈ ಕೆಳಗಿನ ಯಾವ ಕಾಯ್ದೆಯನ್ನು ಬದಲಿಸುವುದು? ಅಂದರೆ ಏನು? ವಿದೇಶಾಂಗ ವ್ಯವಹಾರಗಳ ಸಚಿವರು 2019ರಾಗ ಮೈಗ್ರೇಷನ್ ಒಂದು ಬಿಲ್ ಪಾಸ್ ಮಾಡ್ತೈತಿ. ಎಸ್, ಅದು ಯಾವ ಕಾಯ್ದೆಯನ್ನು ಬದಲಿಸೈತಿ ಅಂಥೇಳಿ ಕೇಳ್ತಾರೋ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ 3, ವಲಸೆ ಕಾಯ್ದೆ 1983. ಎಸ್, ಇನ್ನು 21ನೇದು ನೋಡ್ಬೇಕಂದ್ರೆ, ಈ ಕೆಳಗಿನ ಪಟ್ಟಿಯಲ್ಲಿ ಯಾವುದು ಹಲವು ವಿರಳ ಖನಿಜಗಳ ಹೇರಳ ನಿಕ್ಷೇಪಗಳಿಗೆ ನಿರ್ದಿಷ್ಟವಾಗಿ ಖ್ಯಾತವಾಗಿದೆ ಅಂತೇಳಿ ಕೇಳ್ಯಾರು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ದಕ್ಷಿಣ ಆಫ್ರಿಕಾ. ಇನ್ನು 22ನೇದು ನೋಡ್ಬೇಕಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಇಂಡೋ ಗ್ರೀಕ್ ಮತ್ತು ಕುಶಾನ್ ದೊರೆಗಳು ಹೊರಡಿಸಿದ ನಾಣ್ಯಗಳಲ್ಲಿ ಸಾಮಾನ್ಯವಾದ ಅಂಶಗಳಾಗಿವೆ? ಇಂಡೋ ಗ್ರೀಕ್ ಮತ್ತು ಕುಶಾನ್ ದೊರೆಗಳು ಹೊರಡಿಸಿರುವಂಥ ನಾಣ್ಯಗಳು ಸಾಮಾನ್ಯವಾಗಿರುವಂಥ ಅಂಶಗಳು ಯಾವುದು ಅಂತೇಳಿ ಕೇಳ್ಯಾರ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂತ ಹೇಳಿದ್ರೆ 3. ಯಾವುದು? ಗ್ರೀಕ್ ಮತ್ತು ಭಾರತೀಯ ದೇವತೆಗಳ ಪ್ರತಿಮೆಗಳನ್ನು ಹೊರಡಿಸಿದರು, ಅವ್ರ ನಾಣ್ಯಗಳ ಮೇಲೆ ಹೊರಡಿಸಿದರು. ಇನ್ನು 2ನೇದ್ದು ದ್ವೈಭಾಷಿಕ ನಾಣ್ಯಗಳದವು. ಎಸ್, 2 ಭಾಷೆಗಳಿಂದ ಕೂಡಿರುವಂಥ ನಾಣ್ಯಗಳದವು. ಆಮೇಲೆ 4ನೇದು ಏನೈತೆ ಅಂದ್ರೆ, ರಾಜರ ಚಿತ್ರಗಳು ಅಥವಾ ರಾಜರ ಪ್ರತಿಮಾ ಶಿಲ್ಪಗಳು ಕೂಡ ಇದರ ಇಂಡೋ ಗ್ರೀಕ್ ಮತ್ತು ಕುಶಾನ್ ದೊರೆಗಳು ಹೊರಡಿಸಿರುವಂಥ ನಾಣ್ಯಗಳ ಮೇಲೆ ಅದಾವ ಅಂತ ಹೇಳತ್ತದೆ. ಆದರೆ ಅವರಲ್ಲಿ ಏನಂತಂದ್ರೆ ಚಿನ್ನ ಮತ್ತು ತಾಮ್ರದ ಬಳಕೆ ಇರಲಿಲ್ಲ. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ABD. ಇನ್ನು 23ನೇದು ನೋಡ್ಬೇಕಂತಂದ್ರೆ, ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವು ಸ್ಥಾಪಿಸುವುದಾಗಿ ಇತ್ತೀಚೆಗೆ ಯಾವ ಸಚಿವಾಲಯವು ಘೋಷಿಸಿತು? ಅಂದ್ರೆ ಸೆಂಟ್ರಲ್. ಎಸ್, ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವು ಸ್ಥಾಪಿಸುವ ಇತ್ತೀಚೆಗೆ ಯಾವ ಸಚಿವಾಲಯವು ಘೋಷಿಸಿತು? ಅಂದರೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಏನಂತಂದ್ರೆ 23ನೇದು ಅಂದ್ರೆ ಗ್ರಾಹಕ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ, PDS, ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್. ಅವ್ರು ಏನು ಹೊರಡಿಸಿದ್ರು ಅಂತಂದ್ರೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರನ ಸ್ಥಾಪಿಸ್ತೀವಿ ಅಂತೇಳಿ ಹೇಳಿದರು. ಎಸ್, ಇನ್ನು ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಶ್ನೆ, ಕರೆಂಟ್ ಅಫೇರ್ಸ್. ಎಸ್, ಇನ್ನು ಕೆಳಗಿನವುಗಳಲ್ಲಿ ಯಾವುದು ತೆರಿಗೆಯೇತರ ಆದಾಯವಲ್ಲ? ಯಾವುದು ತೆರಿಗೆ ಇರಲಾರ್ದಂಥ ಆದಾಯ ಯಾವುದು ಅಂತೇಳಿ ನೋಡಿದ್ರೆ 24ನೇದ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಬಡ್ಡಿ ತೆರಿಗೆ.
ಬಡ್ಡಿ ಮೇಲಿನ ತೆರಿಗೆ ಇದು ತೆರಿಗೆಯೇತರ ಆದಾಯ ಅಲ್ಲ ಅಂತ ಹೇಳ್ತಾರೆ, ಇದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಲೇಬೇಕು. ಎಸ್. ಇನ್ನು 25ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ನೋಡ್ಬೇಕಂತಂದ್ರೆ ಉದಾರವಾದಿ ರಾಜಕೀಯ ಪಕ್ಷಗಳ ಗುರಿ ಡ್ಯಾಶ್ ಆಗಿರುತ್ತದೆ. ಉದಾರವಾದಿ ರಾಜಕೀಯ ಪಕ್ಷಗಳ ಗುರಿ ಏನಾಗಿರ್ತೈತೆ ಅಂತೇಳಿ ಕೇಳಿದ್ರೆ 25ನೇದು ಅಸ್ತಿತ್ವದಲ್ಲಿರುವ ಸಂಸ್ಥೆಗಳ ಸುಧಾರಣೆ. ಅಂದರೆ ಈಗ ಯಾವುದಾವಲ್ಲೋ ಅವುಗಳನ್ನೇ ಅಂಥ ಸಂಸ್ಥೆಗಳನ್ನ ಸುಧಾರಣೆ ಮಾಡಬೇಕನ್ನೋದು ಉದಾರವಾದಿ ರಾಜಕೀಯ ಪಕ್ಷಗಳ ಗುರಿ ಆಗಿರ್ತೈತೆ ಅಂತೇಳಿ ಹೇಳತ್ತದ. ಎಸ್. ಇನ್ನು 26ನೇ ಪ್ರಶ್ನೆಯನ್ನು ನೋಡ್ಬೇಕಂದ್ರೆ ಜೈಡ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಕಲ್ಲಂಗಡಿ. ಈಗ ನೋಡ್ರಿ, ಭಾರತದಲ್ಲಿ ಎರಡು ರೀತಿ ಅಂತ ಹೇಳಿ ಇದು 3 ರೀತಿ ಬರ್ತಾವೆ. ಒಂದು ರಾಬಿ, ಖಾರಿಫ್ ಮತ್ತು ಜೈಡ್. ಎಸ್. ಈ ಜೈಡ್ ಬೆಳೆ ಅಂತಂದ್ರೆ ಮಧ್ಯಾವಧಿಯಲ್ಲಿ ಈ ಬೇಸಿಗೆ ಕಾಲ ಮತ್ತು ಚಳಿಗಾಲದ ಮಧ್ಯಾವಧಿಯಲ್ಲಿ ಬೆಳೆಯುವಂಥ ಬೆಳೆ ಇದು ಜೈಡ್. ಇದನ್ನು ಈ ಬೆಳೆಯಲ್ಲಿ ಬೆಳೆಯುವಂಥ ಬೆಳೆ ಯಾವುದಂತಂದ್ರೆ ಈ ಅವಧಿಯಲ್ಲಿ ಬೆಳೆಯುವಂಥ ಬೆಳೆ ಯಾವುದಂತಂದ್ರೆ ಕಲ್ಲಂಗಡಿಯನ್ನು ಬೆಳೀತಾರೆ. ಜೈಡ್ ಋತುಮಾನದಲ್ಲಿ ಬೆಳೆಯುವಂಥ ಒಂದು ಬೆಳೆ. ಇದನ್ನು 10ನೇ ತರಗತಿ DSCRT ಪುಸ್ತಕದಲ್ಲಿ ಭಾರತದ ವ್ಯವಸಾಯ ಅನ್ನೋ ಚಾಪ್ಟರ್ದಲ್ಲಿ ಇದಕ್ಕೆ ಆನ್ಸರ್ ಐತಿ. ಅದಕ್ಕೆ ಏನಂತಂದ್ರೆ KPSC ಯಾವುದೇ ಪರೀಕ್ಷೆಗಳಲ್ಲಿ ಕರೆಂಟ್ ಅಫೇರ್ಸ್ ಭಾಳ ಮುಖ್ಯ, ಮತ್ತು DSCRT ಪುಸ್ತಕಗಳು ಕೂಡ ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾವೆ ಸ್ಪರ್ಧಾ ಪರೀಕ್ಷೆಯಲ್ಲಿ ಅಂತೇಳಿ ಹೇಳತ್ತದ. ಎಸ್. ಇನ್ನು 27ನೇದು ನೋಡ್ರಿ, ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳಿಗೆ ಹೆಸರಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಕೇಳ್ಯಾರ. ಅಂದರೆ 27ನೇ ಪ್ರಶ್ನೆಗೆ ಯಾವುದು ಸರಿಯಾಗೈತಿ ಅಂತೇಳಿ ನೋಡಿದ್ರೆ ಆಪ್ಷನ್ 1 ಎ ಮತ್ತು ಸಿ ಮಾತ್ರ ಸರಿ. ಎ ಏನು ಹೇಳ್ತೈತೆ ಅಂದ್ರೆ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳಿಗೆ ಹೆಸರಾಗಿದೆ, ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ. ಅಂದರೆ ಅವನು ಕಾಮರೂಪ ಸಮತಾಟ ಮುಂತಾದ ಗಡಿ ರಾಜರುಗಳು ವಿನಯಪೂರ್ವಕವಾಗಿ ಗೌರವ ಸಲ್ಲಿಸಿ ಕಪ್ಪ ಕಾಣಿಕೆಯನ್ನು ಅವನಿಗೆ ನೀಡುವಂತೆ ಮಾಡಿದನು. ಎಸ್. ಇನ್ನು ಪಲಕ್ಕ, ಕೊಟ್ಟೂರು ಮತ್ತು ಅವಮುಕ್ತದ ರಾಜರನ್ನು ಸೋಲಿಸಿ ಸೆರೆ ಹಿಡಿದು ನಂತರ ಬಿಡುಗಡೆ ಮಾಡಿದನು. ಇವೆರಡು ಏನಂತಂದ್ರೆ ಸರಿಯಾಗಿರುವಂಥ ಆನ್ಸರ್. ಈ ಕಾಮರೂಪ ಅಂತಂದ್ರೆ ಇವತ್ತಿನ ಆಸಾಂ ರಾಜ್ಯಕ್ಕೆ ಅದಕ್ಕೆ ಹಿಂದಿನ ಹೆಸರು ಏನಂತಂದ್ರೆ ಕಾಮರೂಪ ಅಂತೇಳಿ ಕರಿತಿದ್ರು. ಮಧ್ಯಪ್ರದೇಶಕ್ಕೆ ಮಾಳ್ವಾ ಅಂತೇಳಿ ಕರಿತಿದ್ರು. ಇನ್ನು ಯಾವುದು ಪಶ್ಚಿಮ ಬಂಗಾಳಕ್ಕೆ ಗೌಡ ದೇಶ ಅಂತೇಳಿ ಕರಿತಿದ್ರು. ಗೌಡ ದೇಶ ಅಂತೇಳಿ ಕರಿತಿದ್ರು. ಎಸ್. ಒರಿಸ್ಸಾಕ್ಕೆ ಕಳಿಂಗ. ಎಸ್. ನೋಡಿ, ಇವು ಹಿಂದಿನ ಹೆಸರು ಹಿಂದೆ ಇವತ್ತಿನ ರಾಜ್ಯಗಳಿಗೆ ಕರೆಯುವಂಥ ಹಿಂದಿನ ಹೆಸರುಗಳನ್ನು ಕೂಡ ನೆನಪಿರ್ಬೇಕು ನಮಗೆ. ಗುಜರಾತ್ಗೆ ಸೌರಾಷ್ಟ್ರ ಅಂಥೇಳಿ ಕರೀತಿದ್ರು. ಇನ್ನು 28ನೇ ಪ್ರಶ್ನೆಗೆ ಇತ್ತೀಚೆಗೆ ಉದ್ಘಾಟಿತವಾದ ದಿಪ್ಪೋ ಸೇತುವೆಯು ಕೆಳಗಿನ ಯಾವ 2 ಕಣಿವೆಗಳನ್ನು ಸಂಪರ್ಕಿಸುತ್ತದೆ. ಅಂದರೆ ದಿಪ್ಪೋ ಅನ್ನೋ ಸೇತುವೆ ಯಾವ 2 ಕಣಿವೆಗಳನ್ನು ಸಂಪರ್ಕಿಸುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಇತ್ತೀಚೆಗೆ ಉದ್ಘಾಟನೆ ಆಗಿದೆ. ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಶ್ನೆ. ಎಸ್. 28ನೇದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ದಿಬಾಂಗ್ ಕಣಿವೆ ಮತ್ತು ಲೋಹಿತ್ ಕಣಿವೆ ಅಂತೇಳಿ ಬರ್ತೈತಿ ಹಿಮಾಚಲ ಪ್ರದೇಶದಾಗ. ಎಸ್. ದಿಬಾಂಗ್ ಕಣಿವೆ ಮತ್ತು ಲೋಹಿತ್ ಕಣಿವೆಯನ್ನು ಸಂಪರ್ಕಿಸ್ತೈತಿ. ಯಾವ ಸೇತುವೆ ಅದು? ದಿಪ್ಪೋ ಸೇತುವೆ ಅನ್ನೋದು. ಎಸ್. 29ನೇ ಪ್ರಶ್ನೆಯನ್ನು ನೋಡಬೇಕಾದಾಗ ಪ್ರಸಕ್ತ ಶಕದ ಅಂದರೆ ಕ್ರಿಸ್ತ ಶಕ ಪೂರ್ವ ಶತಾಬ್ದಿಗಳ ಅವಧಿಯಲ್ಲಿ ಇಂಡೋ ರೋಮನ್ ವ್ಯಾಪಾರವು ಈ ಕೆಳಗಿನ ಯಾವ ಬಂದರುಗಳೊಂದಿಗೆ ಸಂಬಂಧಿಸಿತು. ಅಂದರೆ ಇಂಡೋ ಮತ್ತು ರೋಮನ್ ಅಂದರೆ ಇಟ್ಲಿ, ಅವು ಯಾವ ಬಂದರುಗಳಿಂದ ಸಂಬಂಧಿಸಿತು ಅಂಥೇಳಿ ಕೇಳ್ತಾರೆ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಬಂದರುಗಳು ನೋಡಬೇಕಾದಾಗ ಬಂದರು ಅಂತಂದರೆ ಹಡಗು ಬಂದು ತಂಗುವ ಸ್ಥಳ. ಅಂದರೆ ಸರಕು ಮತ್ತು ಸರಕುಗಳನ್ನು ತುಂಬುವುದಾಗಲಿ ಅಥವಾ ಸರಕುಗಳನ್ನ ಇಳಿಸಿಕೊಳ್ಳುವುದಕ್ಕಾಗಿ ಏನು ಹಡಗುಗಳು ಬಂದು ನಿಲ್ತಾವೋ ಆ ಸ್ಥಳಕ್ಕೆ ಏನಂತೇಳಿ ಕರೀತಾರೋ ಬಂದರು ಅಂತೇಳಿ ಕರೀತಾರೋ. ಆ ಇಂಡೋ ರೋಮನ್ ವ್ಯಾಪಾರ ಯಾವ ಬಂದರುಗಳ ನಡುವೆ ನಡೀತಿತ್ತು ಅಂತೇಳಿ ನೋಡಿದ್ರೆ ಕ್ರಿಸ್ತ ಶಕದಲ್ಲಿ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ 4. ಯಾವುದು ಇವು 4? ಬರೂಚ, ಅರಿಕ್ಮೇಡು, ಮಜೀರಿಸ, ತಮ್ಲಕ. ಇವು ಏನಂತಂದ್ರೆ ಇಂಡೋ ರೋಮನ್ ವ್ಯಾಪಾರವು ಕ್ರಿಸ್ತ ಶಕದಲ್ಲಿ ನಡೀತಿತ್ತು ಅಂಥೇಳಿ ಹೇಳೋದದ. ಇನ್ನು 30ನೇ ಪ್ರಶ್ನೆಯನ್ನು ನೋಡ್ಬೇಕಂತಂದ್ರೆ ಸ್ವೀಡಿಷ್ನ
ಗ್ರೇಟಾ ಥನ್ಬರ್ಗ್ ಎಂಬ ಯುವತಿಯು ಹವಾಮಾನ ಬದಲಾವಣೆ ವಿರುದ್ಧದ ಚಳವಳಿಯಲ್ಲಿ ತೊಡಗಿದ್ದು ಈ ಕೆಳಗಿನ ಯಾವ ಕಾರಣಗಳಿಗಾಗಿ 2019 ಮಧ್ಯೆ ಸುದ್ದಿಯಲ್ಲಿದ್ದರು. ಅಂದ್ರೆ ನೋಡ್ರಿ, ಒಬ್ಬ ಸಣ್ಣ ಹುಡುಗಿ ಪರಿಸರ ಕುರಿತು ಕಾಳಜಿಯ ಬಗ್ಗೆ ಅವಳು ಏನು ಮಾಡಿದ್ಲು ಅಂತಂದ್ರೆ ಚಳವಳಿಯನ್ನು ಮಾಡಿದ್ಲು. ಎಸ್, ಅವಳಿಗೆ ಏನು ಮಾಡಿದ್ರು ಅಂತಂದ್ರೆ 2019 ಸುದ್ದಿಯಲ್ಲಿದ್ಲಕ್ಕಿ. ಯಾವ ವಿಷಯಕ್ಕಾಗಿ ಯುವತಿ ಸುದ್ದಿಯಲ್ಲಿದ್ಲು ಅಂತಂದರೆ ಅವಳಿಗೆ ರೈಟ್ ಲವ್ಲಿಹುಡ್ ಪ್ರಶಸ್ತಿಯನ್ನು ಗಳಿಸಿದ್ಲು. ಆ ಕಾರಣಕ್ಕೆ ಗ್ರೇಟಾ ಥನ್ಬರ್ಗ್, ಎಸ್, ಇವಳೇನಂತಂದ್ರೆ ಸುದ್ದಿಯಲ್ಲಿ 2019 ಸುದ್ದಿಯಲ್ಲಿದ್ಲು. ಇನ್ನು 31ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡ್ಬೇಕಂದ್ರೆ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯು ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಸ್ಥಿತವಾಗಿದೆ? ಅಂದರೆ 31ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಯಾವುದಂತ ನೋಡಿದ್ರೆ ಆಪ್ಷನ್ 2 ಬೀದರ್ ಮತ್ತು ಕಲಬುರಗಿ. ಬೀದರ್ ಮತ್ತು ಕಲಬುರಗಿಯು ಈಶಾನ್ಯ ಸಂಕ್ರಮಣ ವಲಯದಲ್ಲಿ ಸ್ಥಿತವಾಗಿರುವಂಥ ಜಿಲ್ಲೆಗಳು ಅಂತೇಳಿ ಹೇಳತ್ತದೆ. ಎಸ್, ಬೀದರ್ ಮತ್ತು ಕಲಬುರಗಿ ಹಿಂದೆ ಗುಲ್ಬರ್ಗ ಅಂತೇಳಿ ಕರಿತಿದ್ರು. ಇನ್ನು 32ನೇದ್ದು, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸಿಂಡಿಕೇಟ್ ಬ್ಯಾಂಕನ್ನು ಕೆನರಾ ಬ್ಯಾಂಕ್ನೊಂದಿಗೆ ಮತ್ತು ಕಾರ್ಪೊರೇಷನ್ ಬ್ಯಾಂಕನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ವಿಲೀನಗೊಳಿಸುವಿಕೆಯನ್ನು ಪ್ರಕಟಿಸಿತ್ತು. ಈ ಹಿನ್ನೆಲೆಯಲ್ಲಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಅಂದರೆ ಏನು ಮಾಡಿತು, ಕೇಂದ್ರ ಸರ್ಕಾರ ಇದ್ದದ್ದು ಬ್ಯಾಂಕ್ಗಳನ್ನು ಮರ್ಜ್ ಮಾಡುವಂಥ ಒಂದು ಯೋಜನೆಯನ್ನು ತೊಗೊಂಡ್ಬಂತು. ಅದು ಯಾವುದಂತಾರೆ ಸಿಂಡಿಕೇಟ್ ಬ್ಯಾಂಕ್ ಇದ್ದದ್ದು ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಆಗಬೇಕು. ಅದೇ ರೀತಿ ಕಾರ್ಪೊರೇಷನ್ ಬ್ಯಾಂಕ್ ಇದ್ದದ್ದು ಯೂನಿಯನ್ ಬ್ಯಾಂಕ್ ಜೊತೆ ಮರ್ಜ್ ಆಗೋದ್ರ ಕುರಿತು ಒಂದು ಪ್ರಕಟಣೆಯನ್ನು ಪ್ರಕಟಿಸಿತು. ಇದು ಏನಂತಂದ್ರೆ ಇವುಗಳಲ್ಲಿ ಸರಿಯಾಗಿಲ್ಲದ ಆಯ್ಕೆ ಯಾವುದು ಅಂತೇಳಿ ಕೇಳ್ಯಾರ ಅವರು. ಸ್ವಲ್ಪ ನಾವು ಪ್ರಶ್ನೆಯನ್ನು ನೋಡುವಾಗ ನಾವು ಏನು ಮಾಡ್ತೀವಿ, ಸರಿಯಾಗಿರುವುದು ಯಾವುದು ಅಂತೇಳಿ ನೋಡಿದ್ರೆ ಅದರೊಳಗೆ ರೈಟ್ ಮಾರ್ಕ್ ಮಾಡಿ. ಇದ್ರೊಳಗೆ ಏನು ಕೇಳ್ಯಾರ, ಸರಿಯಾಗಿಲ್ಲ, ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತೇಳಿ ಕೇಳ್ಯಾರು. ಅದಕ್ಕೆ ನೋಡಬೇಕಾದ ಆಪ್ಷನ್ ಯಾವುದು ಅಂತೇಳಿ ನೋಡಿದ್ರೆ ಆಪ್ಷನ್ 3 ಸರಿಯಾಗಿಲ್ಲ. ಎಲ್ಲ 4 ಬ್ಯಾಂಕುಗಳು ಕರ್ನಾಟಕದಲ್ಲಿ ಸ್ಥಾಪನೆಯಾದವು. ಕೇವಲ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಇವು ಏನಂತಂದ್ರೆ ಕರ್ನಾಟಕದಾಗ ಸ್ಥಾಪನೆ ಆದ್ದು. ಯೂನಿಯನ್ ಬ್ಯಾಂಕ್ ಕರ್ನಾಟಕದಾಗ ಸ್ಥಾಪನೆ ಆಗಿಲ್ಲ. ಎಸ್, ಎಲ್ಲ 4 ಬ್ಯಾಂಕುಗಳು ಕರ್ನಾಟಕದಲ್ಲಿ ಸ್ಥಾಪನೆ ಅದು. ಇದರೊಳಗಡೆ ಏನಂತಂದ್ರೆ ಯೂನಿಯನ್ ಬ್ಯಾಂಕ್ ಇದ್ದದ್ದು ಕರ್ನಾಟಕದಾಗ ಸ್ಥಾಪನೆ ಆಗಿಲ್ಲ. ಎಸ್, ಇದು ತಪ್ಪಾದ ಹೇಳಿಕೆಯಾಗಿದೆ. ಇನ್ನು ಕಾರ್ಪೊರೇಷನ್ ಬ್ಯಾಂಕ್ ಆಫ್ ಇಂಡಿಯಾ ಉಡುಪಿಯಲ್ಲಿ ಸ್ಥಾಪನೆ ಆಗೈತಿ, ಇದು ಕೂಡ ಸರಿಯಾಗೈತಿ. ಎಸ್, ಅಂಬೆಂಬಳ ಸುಬ್ರಾವ್ ಪೈರವರ ನೇತೃತ್ವದಡಿ ಕೆನರಾ ಬ್ಯಾಂಕ್ ಸ್ಥಾಪನೆ ಆಗೈತಿ, ಇದು ಕೂಡ ಸರಿಯಾಗೈತಿ. ಇನ್ನು ಕಾರ್ಪೊರೇಷನ್ ಬ್ಯಾಂಕ್ನ ಸಂಸ್ಥಾಪಕ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ ಹಾಜಿ ಕಾಸಿಂ ಸಾಹೇಬ್ ಬಹದ್ದೂರ್ ಇವರು ಏನಂತಂದ್ರೆ ಯಾವುದು ಕಾರ್ಪೊರೇಷನ್ ಬ್ಯಾಂಕ್ನ ಸಂಸ್ಥಾಪಕ ಅಂಥೇಳಿ ಹೇಳತ್ತದ. ಯೂನಿಯನ್ ಬ್ಯಾಂಕನ್ನು ಹೊರತುಪಡಿಸಿ ಈ ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಇವು 3 ಏನಂತಂದ್ರೆ ಕರ್ನಾಟಕದಾಗ ಸ್ಥಾಪನೆಯಾಗಿರುವಂಥ ಬ್ಯಾಂಕ್ ಅಂತೇಳಿ ಹೇಳತ್ತದ. ಇನ್ನು 33ನೇ ನೋಡ್ಬೇಕಂತಂದ್ರೆ ಮುಕ್ತ ಮಾರುಕಟ್ಟೆಯು ಕಾರ್ಯಾಚರಣೆ ಡ್ಯಾಶ್ಗೆ ಸಂಬಂಧಿಸಿದೆ. ಎಸ್, ಇದು 33ನೇ ಪ್ರಶ್ನೆಗೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳಿಂದ ಸರ್ಕಾರಿ ಬಾಂಡುಗಳ ಮಾರುವಿಕೆ ಅಥವಾ ಕೊಳ್ಳುವಿಕೆಯ RBIನ ಕ್ರಿಯೆಗೆ ಏನಂತೇಳಿ ಕರಿತಾರೆ ಅಂತಂದ್ರೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಸಂಬಂಧಿಸಿದೆ ಅಂತೇಳಿ ಹೇಳತ್ತದ. ಎಸ್, ಇನ್ನು 34ನೇ ಪ್ರಶ್ನೆಯನ್ನು ನೋಡ್ಬೇಕಂತಂದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಡ್ಯಾಶ್ರಂದು ಸ್ಥಾಪಿಸಲಾಯಿತು. ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ NDC. ಎಸ್, ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಪ್ರಧಾನಮಂತ್ರಿಯವರಾಗಿರ್ತಾರೆ. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಏನಂತಂದ್ರೆ ಆಗಸ್ಟ್ 1952 ಆಗಸ್ಟ್ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಇನ್ನು 35ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಐತಿ. ಇದಕ್ಕೆ ನೋಡ್ಬೇಕಂತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿನ ಕೆಳಗಿನ ಸಮಿತಿಗಳು ಮತ್ತು ಅವುಗಳ ಆಜ್ಞೆಗಳನ್ನು ಪರಿಗಣಿಸಿ. ಇದು ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಶ್ನೆ ಐತಿ. ಇದಕ್ಕೆ ಸರಿಯಾಗಿರುವಂಥ ಹೊಂದಾಣಿಕೆ ಆಗುವಂಥ ಜೋಡಿ ಯಾವುದು ಅನ್ನೋದನ್ನು ನೋಡಬೇಕು. ಎಸ್, ಈಗ 35ನೇದು ಪ್ರಶ್ನೆಗೆ ಯಾವುದಂತೇಳಿ ನೋಡಿದ್ರೆ UK ಸಿನ್ಹಾ ಸೇಬಿ ಕಾಯ್ದಿರಿಸಿ ಹೆಚ್ಚಿನ ಹಣವನ್ನು ಸರ್ಕಾರಕ್ಕೆ ವರ್ಗಾವಣೆ ಮಾಡುವುದು. ಇದರೊಳಗಡೆ UK ಸಿನ್ಹಾ ಸಮಿತಿ ಇದು
ತಪ್ಪಾಗೈತಿ. ಇನ್ನು ಎರಡನೇದು ನಂದನ್ ನಿಲೇಕಣಿ ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುವುದು, ಇದು ಸರಿಯಾಗೈತಿ. ಇನ್ನು ಬಿಮಲ್ ಜಲನ್ ಆರ್ಥಿಕ ಬಂಡವಾಳ ಚೌಕಟ್ಟು, ಇದು ಕೂಡ ಸರಿ ಐತಿ. ಎಸ್, ಇದರೊಳಗಡೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂತಂದ್ರೆ ಬಿ ಮತ್ತು ಸಿ ಅಂತೇಳಿ ಹೇಳೋದು. ಇನ್ನು 36ನೇ ಪ್ರಶ್ನೆ ಏನಂತಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದೈತಿ ಅಂತೇಳಿ ಕೇಳ್ಯಾರು. ಇನ್ನು 36ನೇ ಪ್ರಶ್ನೆಯನ್ನು ನೋಡಬೇಕಾದಾಗ KPSC ಅವರು ಮೊದಲಿಗೆ ಧಾರವಾಡ ಯಾವುದು ಮೊದಲ ಪ್ರಕಟಣೆ ಮಾಡಿದಾಗ ಧಾರವಾಡ ಅಂತ ಹೇಳಿದರು, ಇದು ತಪ್ಪಾಗೈತಿ. ಆಮೇಲೆ ಮೈಸೂರು, ಇದು ಏನಂತಂದ್ರೆ ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದಿರುವಂಥ ಜಿಲ್ಲೆ ಅಂತೇಳಿ ಹೇಳೋದು. ಎಸ್, ಇನ್ನು ಕರ್ನಾಟಕದ ಸುಪ್ರಸಿದ್ಧ ಅಗ್ರಹಾರಗಳು ಯಾವ್ಯಾವ ಅಂತೇಳಿ ನೋಡಬೇಕಾದಾಗ 37ನೇದ್ದು ಕರ್ನಾಟಕ ಸುಪ್ರಸಿದ್ಧ ಅಗ್ರಹಾರಗಳು ಯಾವುವು? ಅಗ್ರಹಾರಗಳು ಅಂತ ಅಂದರೆ ಇವು ಶಿಕ್ಷಣ ಕೇಂದ್ರಗಳ ಕೂಡ ಆಗಿದ್ದು. 37ನೇದ್ದು ಒಂದನೇದ್ದು ಯಾವುದಂತಂದ್ರೆ ನಾಗಾವಿ, ಲಕ್ಕುಂಡಿ, ಸಾಲೋಟಿಗಿ, ಹರಿಹರಪುರ. ಯಾವುದೊಂದು ಈ ಸಾಲೋಟಿಗಿ ಇಂಡಿ ತಾಲೂಕಿನಾಗ ಬರ್ತೈತಿ. ಈ ರಾಷ್ಟ್ರಕೂಟರ ಇದ್ದಾಗ ಇದು ಶಿಕ್ಷಣದ ಪ್ರಮುಖ ಕೇಂದ್ರ ಆಗಿತ್ತು ಅಂಥೇಳಿ ಹೇಳತ್ತದ. ಎಸ್, ಸುಪ್ರಸಿದ್ಧ ಅಗ್ರಹಾರಗಳು. ಇನ್ನು 38ನೇ ಪ್ರಶ್ನೆಯನ್ನು ನೋಡಿದಾಗ 2020 ಮತ್ತು 21ನೇ ಕೇಂದ್ರ ಮುಂಗಡ ಪತ್ರದಲ್ಲಿ ಆರೋಗ್ಯ ಸುರಕ್ಷಾ ವಲಯಕ್ಕೆ ನಿಗದಿ ಮಾಡಿರುವ ಹಣ ಎಷ್ಟು? ಇದು ಬಜೆಟ್ 2020 ಮತ್ತು 21ರ ಬಜೆಟ್. ಅದರಲ್ಲಿ ಆರೋಗ್ಯ ಸುರಕ್ಷಾ ವಲಯಕ್ಕೆ ಎಷ್ಟು ನಿಗದಿ ಮಾಡ್ಯಾರ ಅಂಥೇಳಿ ನೋಡಬೇಕಾದ್ರೆ 69,000 ಕೋಟಿಗಳನ್ನು ಈ ವಲಯಕ್ಕೆ ಇಟ್ಟಾರೆ. ಯಾವುದು? ಆರೋಗ್ಯ ಸುರಕ್ಷಾ ವಲಯಕ್ಕೆ ಮೀಸಲಿಟ್ಟಾರೆ ಅಂಥೇಳಿ ಹೇಳೋದು. ಇನ್ನು 39ನೇ ಪ್ರಶ್ನೆಯನ್ನು ನೋಡಬೇಕಾದಾಗ ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಒಂದು ಕಡೆ ಜಲಪಾತ ಕೊಟ್ಟರು, ಇನ್ನೊಂದು ಕಡೆ ನದಿ ಕೊಟ್ಟರು. ಒಂದನೇ ನದಿ ಯಾವುದಂತಾರೆ ಬುದಗಾಗ್, ಎರಡನೇದ್ದು ಧುವಂಧರ್, ಮೂರನೇದ್ದು ದೂದ್ ಸಾಗರ್, ನಾಲ್ಕನೇದ್ದು ಗೋಕಾಕ್. ಇವುಗಳಲ್ಲಿ ಯಾವುದು ಇದ್ರೊಳಗೆ ಏನಂತಂದ್ರೆ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಅಂಥೇಳಿ ಕೇಳ್ಯಾರ. ಎಸ್, ಇದ್ರೊಳಗೆ ನೋಡ್ಬೇಕಂತಂದ್ರೆ ಬುದಗಾಗ್ ಇದು ಮಹಾನದಿ, ಇದು ಹೊಂದಾಣಿಕೆ ಆಗಲಾರ್ದಂಥ ಜಲಪಾತಕ್ಕೆ ಮತ್ತು ನದಿಗೆ ಹೊಂದಾಣಿಕೆ ಆಗೋದಿಲ್ಲ. ಇನ್ನು ಉಳಿದು ಧುವಂಧರ್ ನರ್ಮದಾ ನದಿಗೆ ಇರುವಂಥ ಜಲಪಾತ ಆಗೈತಿ, ಮಾಂಡೋವಿ ನದಿಗೆ ದೂದ್ ಸಾಗರ್ ಜಲಪಾತ ಆಗೈತಿ, ಗಡಪ್ರಭಾ ನದಿಗೆ ಗೋಕಾಕ್ ಅನ್ನೋದು ಗೋಕಾಕ್ ಜಲಪಾತ ಐತಿ ಅಂತೇಳಿ ಹೇಳತ್ತೆ. ಎಸ್, ಇದು 39ನೇ ಪ್ರಶ್ನೆ. ಇನ್ನು 40ನೇ ಪ್ರಶ್ನೆಯನ್ನು ನೋಡಿದಾಗ ಭದ್ರತೆಯನ್ನು ಹಲವಾರು ಬಾರಿ ಮಾರಬಲ್ಲ ಬಂಡವಾಳ ಮಾರುಕಟ್ಟೆಯನ್ನು ಡ್ಯಾಶ್ ಅಂತೇಳಿ ಕರೀತಾರೆ. ಎಸ್, ಇದಕ್ಕೇನಂತ ಹೇಳಿ ಕರೀತಾರೆ ಅಂತಂದ್ರೆ ದ್ವಿತೀಯ ಮಾರುಕಟ್ಟೆ ಅಂತೇಳಿ ಕರೀತಾರೆ. ಅಂದರೆ ಭದ್ರತೆಯನ್ನು ಹಲವಾರು ಬಾರಿ ಮಾರಬಲ್ಲ ಬಂಡವಾಳ ಮಾರುಕಟ್ಟೆ, ಅದಕ್ಕೆ ದ್ವಿತೀಯ ಮಾರುಕಟ್ಟೆ ಅಂತೇಳಿ ಕರೀತಾರೆ. ಇನ್ನು 41ನೇದು ನೋಡ್ರಿ, ಭಾರತವು ಯಾವ ಜೀವಗೋಳ ಮೀಸಲು ಪ್ರದೇಶವು ಯುನೆಸ್ಕೋ ನಾಮಾಂಕಿತವಾದ ಜೀವಗೋಳ ಮೀಸಲು ಪ್ರದೇಶದ ವಿಶ್ವ ಜಾಲತಾಣದಲ್ಲಿ ಭಾರತದಿಂದ 11ನೇ ಜೀವಗೋಳ ಮೀಸಲು ಪ್ರದೇಶವಾಗಿ ಸೇರ್ಪಡೆಯಾಗಿದೆ. ಎಸ್, ಈಗ 11ನೇದು ಯಾವುದು ಬಯೋಸ್ಪಿಯರ್ ರಿಸರ್ವ್ ಐತೆ ಅಂತ ಹೇಳಿ ನೋಡಿದ್ರೆ 11th ಬಯೋಸ್ಪಿಯರ್ ರಿಸರ್ವ್. ಇದನ್ನು ಯಾರು ಪ್ರಕಟಣೆ ಮಾಡ್ತಾರೆ ಅಂತಂದ್ರೆ ಯುನೆಸ್ಕೋದವರು ಪ್ರಕಟಣೆ ಮಾಡ್ತಾರೆ. ಈ ಯುನೆಸ್ಕೋ ಎಲ್ಲೈತೆ ಅಂತಂದ್ರೆ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದೈತಿ. ಎಸ್, ಯುನೆಸ್ಕೋ. ಇದರೊಳಗೆ ಭಾರತದ ಬಯೋಸ್ಪಿಯರ್ ರಿಸರ್ವ್ ಯಾವುದೈತೆ ಅಂತ ನೋಡಿದ್ರೆ ಕಾಂಚನಜುಂಗಾ ಬಯೋಸ್ಪಿಯರ್ ರಿಸರ್ವ್. ಎಸ್, ಕಾಂಚನಜುಂಗಾ. 42ನೇ ಪ್ರಶ್ನೆಯನ್ನು ನೋಡ್ರಿ, ಕಲ್ಲಿದ್ದಿಲಿನ ಅದಿರಿಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಯನ್ನು ಕೇಳ್ಯಾರು. ಕಲ್ಲಿದ್ದಿನ ಅದಿರುಗಳು ಯಾವುವು? ಅಂಥ್ರಸೈಟ, ಬಿಟುಮಿನಸ್. ಇವು ಏನಂತಂದ್ರೆ ಕಲ್ಲಿದ್ದಿನ ಅದಿರುಗಳದಾವ. ಎಸ್, ಏನು ಕೇಳ್ಯಾರ ನೋಡ್ರಿ ಪ್ರಶ್ನೆಯನ್ನು. 42ನೇದ್ದು ಅಂಥ್ರಸೈಟ್ ಗಡುಸಾದ ಕಲ್ಲಿದ್ದಲು. ಎಸ್, ಕಲ್ಲಿದ್ದಲಿನ ಒಂದು ಅದಿರಾಗಿರುವಂಥ ಅಂಥ್ರಸೈಟ ಇದು ಭಾಳ ಬಿರುಸಾಗಿರುವಂಥ ಕಲ್ಲಿದ್ದಲು ಅಂತೇಳಿ ಹೇಳತ್ತದ. ಇನ್ನು ಎರಡನೇದ ಬಿಟುಮಿನಸ್ಸನ್ನು ಲೋಹಧಾರಣಕ್ಕಾಗಿ ಬಳಸುವ ಅತ್ಯಂತ ಜನಪ್ರಿಯ ಕಲ್ಲಿದ್ದಲು. ಈ ಬಿಟುಮಿನಸ್ಸನ್ನು ಮೆಟಲರ್ಜಿ ಒಳಗಡೆ ಏನು ಮಾಡ್ತಾರೆ ಅಂತಂದ್ರೆ ಉಪಯೋಗಿಸ್ತಾರೆ. ಎಸ್, ಇನ್ನು ಮೂರನೇದ ಬಿಟುಮಿನಸ್ಸನ್ನು ಮೆದು ಕಲ್ಲಿದ್ದಲು ಅಂತಲೂ ಕೂಡ ಕರಿತಾರಂತ. ಅಂಥ್ರಸೈಟ ಗಡುಸಾದ ಕಲ್ಲಿದ್ದಲು ಆದರೆ ಬಿಟುಮಿನಸ್ಸ
ಮೆದು ಕಲ್ಲಿದ್ದಲು ಅಂತೇಳಿ ಹೇಳತ್ತೆ. ಇನ್ನು ಕೋಕನ್ನು ಬಿಟುಮಿನಸ್ನಿಂದ ಸಿದ್ಧಪಡಿಸಲಾಗುತ್ತೆ. ಅಂದರೆ ಇದು ಬೈ ಪ್ರಾಡಕ್ಟ್ ಆಫ್ ಕೋಕ್ ಅನ್ನೋದು ಬೈ ಪ್ರಾಡಕ್ಟ್ ಆಫ್ ಬಿಟುಮಿನಸ್. ಎಸ್, ಇದನ್ನು ಬಿಟುಮಿನಸ್ನಿಂದ ಸಿದ್ಧಪಡಿಸಲಾಗುತ್ತೆ. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂತಂದ್ರೆ 4 A, B, C ಮತ್ತು ಡಿಗಳು ಸರಿಯಾಗಿವೆ ಅಂತೇಳಿ ಹೇಳತ್ತದೆ. ಇನ್ನು 43ನೇ ಪ್ರಶ್ನೆಯನ್ನು ನೋಡಿದಾಗ ಸಿಂಧೂ ಕಣಿವೆ ನಗರಗಳು ಕೋಲಾರ ಮತ್ತು ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನು ಪಡೆಯುತ್ತಿದ್ದವು ಎಂಬುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದವರು. ಅಂದರೆ ಈ ಪುರಾತನ ತತ್ವ ಇಲಾಖೆದವರು ಒಂದು ಉತ್ಖನನ ಮಾಡಿದಾಗ ಅವರಿಗೆ ದೊರೆತಿರುವಂಥ ಮಾಹಿತಿ ಆಧಾರದ ಮೇಲೆ ಸಿಂಧೂ ಕಣಿವೆ ನಗರಗಳು ಕೋಲಾರ ಮತ್ತು ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನು ಪಡೆಯುತ್ತಿದ್ದವು ಅಂಥೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದವರು ಯಾರು ಅಂತೇಳಿ ನೋಡಿದ್ರೆ S.R. ರಾವ್. ಇವ್ರೇನು ಹೇಳ್ತಾರೆ ಅಂತಂದ್ರೆ ಸಿಂಧೂ ಕಣಿವೆ ನಗರಗಳು ಕೋಲಾರ ಮತ್ತು ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನು ಪಡೀತಿದ್ದವು. ಇವೆರಡು ಕರ್ನಾಟಕದಲ್ಲಿರುವಂಥ, ಅದಕ್ಕೆ ಕನ್ನಡ ನಾಡನ್ನು ಚಿನ್ನದ ನಾಡು ಅಂಥೇಳಿ ಕರೀತಾರೆ. ಎಸ್, ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವಂಥ ರಾಜ್ಯ ಯಾವುದು ಅಂತೇಳಿ ಕೇಳಿದರೆ ಕರ್ನಾಟಕ. ಎಸ್, ಈಗ ಪ್ರೆಸೆಂಟ್ ಹಟ್ಟಿ ಚಿನ್ನದ ಗಣಿಯಲ್ಲಿ ಚಿನ್ನವನ್ನು ಉತ್ಪಾದಿಸ್ತಾರೆ. ಎಸ್, ಇನ್ನು 44ನೇ ಪ್ರಶ್ನೆಯನ್ನು ನೋಡಬೇಕಾದ್ರೆ ಈ ಕೆಳಗಿನಲ್ಲಿ ಯಾವುದು ಭಾರತೀಯ ಸಂವಿಧಾನದ ವಿನೂತನ ಲಕ್ಷಣವೆಂದು ವಿವರಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಏನಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಎಸ್, ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಮಾಜವಾದಿ ತತ್ವಗಳು ಅದಾವು, ಗಾಂಧಿ ತತ್ವಗಳು ಕೂಡ ಇದರೊಳಗೆ ಒಳಗೊಂಡವು. ಇದನ್ನು ಯಾಕೆ ವಿನೂತನ ಲಕ್ಷಣ ಅಂತ ಹೇಳ್ತಾರೆ ಅಂತಂದ್ರೆ ಸುಖಿ ರಾಜ್ಯ ಕಲ್ಪನೆಯನ್ನು ಹೊಂದೈತಿ. ಸುಖಿ ರಾಜ್ಯ, ಎಸ್, ಕಲ್ಯಾಣ ರಾಜ್ಯ, ಇವುಗಳನ್ನು ಒಳಗೊಂಡಿರೋದು ಯಾವುದು ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು. ಇನ್ನು 45ನೇದು ನೋಡ್ಬೇಕಂತಂದ್ರೆ ಈ ಕೆಳಗಿನ ಹೇಳಿಕೆಗಳನ್ನು ವಿಶ್ವಸಂಸ್ಥೆ ಪ್ರಕಟಿಸಿದ 2019 ಮೇ 7 ಆ ವರದಿ ಆಧರಿಸಿ ಪರಿಗಣಿಸಿ ಅಂತ ಹೇಳ್ತಾರೆ. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂತಂದ್ರೆ ಹವಾಮಾನ ಬದಲಾವಣೆ ಹಾಗೂ ಏರುತ್ತಿರುವ ಸಮುದ್ರ ಮಟ್ಟವು ಕಟ್ಟ ಕಡೆಯ ಪ್ರಪಂಚದ ಹುಲಿಗಳ ಅತಿ ದೊಡ್ಡ ಅಭೇದ ನೆಲೆಯನ್ನು ಅಳಿಸಿ ಹಾಕಬಹುದು. ಯಾವುದು? ಹವಾಮಾನ ಬದಲಾವಣೆ ಹಾಗೂ ಏರುತ್ತಿರುವ ಸಮುದ್ರ ಮಟ್ಟವು ಕಟ್ಟ ಕಡೆ ಏನಂತಾರೆ ಹುಲಿಗಳ ಅತ್ಯಂತ ಅಭೇದ ನೆಲೆಯನ್ನು ಅಳಿಸಿ ಹಾಕಬಹುದು. ಇನ್ನು ಎರಡನೇದು ಏನು ಹೇಳ್ತಾರೆ ಅಂತಂದ್ರೆ ಸುಂದರ್ಬನ್ಸ್ನ 10,000 ಚದರ ಕಿಲೋಮೀಟರ್ಗಳ ಜೌಗು ಪ್ರದೇಶವು ಬಾಂಗ್ಲಾದೇಶ ಮತ್ತು ಭಾರತದಲ್ಲಿದ್ದು ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡುಗಳ ನೆಲೆಯಾಗಿರುತ್ತದೆ ಮತ್ತು ಅದು ಬಂಗಾಳ ಹುಲಿಯು ಸೇರಿದಂತೆ ಅನೇಕ 100 ಪ್ರಾಣಿ ಪ್ರಭೇದಗಳನ್ನು ಬೆಂಬಲಿಸುವಂಥ ಸಮೃದ್ಧ ಪರಿಸರ ವ್ಯವಸ್ಥೆಯನ್ನು ಹೊಂದೈತೆ ಅಂತ ಹೇಳ್ತಾರೆ. ಇನ್ನು ಮೂರನೇದು 5 ಲಕ್ಷ ಭೂ ಪ್ರದೇಶಗಳಲ್ಲಿ ಬೆಕ್ಕು ಸಹ ಒಂದಾಗಿದ್ದು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳಿಗೆ ಬೆದರಿಕೆ ಇರುವುದರಿಂದ ಬದುಕುಳಿಯುವ ಪ್ರಶ್ನೆ ಇದೆ ಅಂತೇಳಿ ಹೇಳ್ತಾರೆ. ಇದರೊಳಗಡೆ ಈ 3 ಆಪ್ಷನ್ ಏನದಾವ ಅಂತಂದ್ರೆ ಸರಿ ಅದಾವು. 45ನೇದಕ್ಕೆ 4ನೇ ಆಪ್ಷನ್ ಸರಿ. ಎಸ್, ಇನ್ನು 46ನೇದು ನೋಡ್ಬೇಕಂತಂದ್ರೆ ಉದಾರೀಕೃತ ವಿನಿಮಯ ದರ ನಿರ್ವಹಣಾ ವ್ಯವಸ್ಥೆ ಇದರೊಳಗಡೆ ಯಾವಾಗ ಸ್ಥಾಪನೆ ಆಯ್ತು ಅಂತ ಹೇಳಿ ನೋಡಿದ್ರೆ ಮಾರ್ಚ್ 1992 ಉದಾರೀಕೃತ ವಿನಿಮಯ ದರ ನಿರ್ವಹಣಾ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು ಅಂತೇಳಿ ಹೇಳುತ್ತೆ. ಎಸ್.